ಅದೇದಾಗಿ ಹೇಳಿ, ತಮ್ಗೆ ಯಾವ ಬಿ ಪಿ ಇದೆ? ಲೋ ಬಿ ಪಿ ಇದೆಯಾ, ಹೈ ಬಿ ಪಿ ಇದೆಯಾ? ಎರಡೂ ಇಲ್ಲ, ನಾರ್ಮಲ್ ಆಗಿದೆ. ನಾರ್ಮಲ್. ಓಕೆ, ಯಾಕೆ ಕೇಳಿದೆ ಅಂತಂದ್ರೆ ಈಗ ಲೈಫ್ ಸ್ಟೈಲ್ ಬದಲಾವಣೆಯಿಂದ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳು ಕಾಣ್ತಾ ಇದೆ. ಬಿ ಪಿ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ನಿಮ್ ಬಿ ಪಿ ಚೆನ್ನಾಗಿತ್ತು ಅಂದ್ರೆ ಬೇರೆ ಯಾವುದೇ ಕಾಯಿಲೆಗಳು ಬರಲ್ಲ ಅಂತ ಹೇಳ್ತಾರೆ. ಬಿ ಪಿ ಸ್ವಲ್ಪ ವೇರಿಯೇಷನ್ಸ್ ಇತ್ತು ಅಂದ್ರೆ ನಿನ್ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ತಮ್ಮದೇ ಒಂದು ಎಕ್ಸಾಂಪಲ್ ನಾವು ತಗೋಬೇಕು ಅಂತಂದ್ರೆ, ತಾವು ನಾರ್ಮಲ್ ಆಗಿದ್ದೀರಿ ಅಂತ ಹೇಳ್ತೀರಿ. ಅಂದ್ರೆ ಬಿ ಪಿ ಮನುಷ್ಯನಿಗೆ, ಪುರುಷರಾಗ್ಲಿ ಅಥವಾ ಸ್ತ್ರೀಯರಾಗ್ಲಿ, ನಾರ್ಮಲ್ ಬಿ ಪಿ ಇರಬೇಕು ಅಂತಂದ್ರೆ ಹೇಗಿರಬೇಕು, ಅವ್ರ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳಿ. ಈಗ ಬಿ ಪಿ ಅಂದರೆ ರಕ್ತದೊತ್ತಡ. ಸೊ ಅದು ನಿಯಂತ್ರಣದಲ್ಲಿ ಇರಬೇಕು ಅಂತ. ಯಾಕೆಂದರೆ ನೀವು ಹಿಂದೆ ಹೇಳ್ತಾರಲ್ಲ, ಈಗ ತುಂಬ ಸಿಟ್ಟು ಮಾಡಿದ್ರೆ ಇವನಿಗೆ ಬಿ ಪಿ ರೈಸ್ ಆಗಿದೆ ಅಂತ ಹೇಳೋದು ಕೇಳಿರ್ಬೋದು. ಸೊ ಯಾಕೆ ಆ ಥರ ಹೇಳ್ತಾರೆ ಅಂದರೆ, ಹಾರ್ಟ್ ಪಂಪ್ ಮಾಡಿದಾಗ ರಕ್ತ ಪರಿಚಲನೆ ಇಡೀ ದೇಹಕ್ಕಾಗತ್ತಲ್ವ. ಸೊ ಆಗ ಅದು ಜೋರಾಗಿದ್ದರೆ, ಅಂದರೆ ಜಾಸ್ತಿ ಇದ್ದರೆ ಅಧಿಕ ರಕ್ತದೊತ್ತಡ ಅಂತ ಹೇಳ್ತಾರೆ. ಸೊ ಅದರಿಂದ ತುಂಬ ಒಂದೇ ಸಲ, ಈಗ ಒಂದು ವಾಟರ್ ಪೈಪಲ್ಲಿ ಒಂದೇ ಸಲ ಫೋರ್ಸ್ ಆಗಿ ನೀರು ಬಿಟ್ಟರೆ ಯಾವ ಥರ ಆಗುತ್ತೆ? ಸೊ ಆ ಪ್ರೆಷರ್ ಹೆಚ್ಚಾದಾಗ ಆ ಟ್ಯೂಬ್ ಬ್ಲಾಕೇಜ್ ಆಗ್ಬೋದು, ಸೊ ಅಥವಾ ಒಡೆದು ಹೋಗ್ಬೋದು, ಓಪನ್ ಆಗ್ಬೋದು, ಈ ಥರ. ಸೊ ಒಂದೇ ಸಲ ಜಾಸ್ತಿ ರಕ್ತ ಪರಿಚಲನೆ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಬೇರೆ ಬೇರೆ ಆರ್ಗನ್ ಮೇಲೆ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಕಣ್ಣಾಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಈ ಥರ. ಸೊ ಅದಕ್ಕೆ ನಾರ್ಮಲ್ ಆಗಿ ಇರೋ ಥರ ನಾವು ಮಾಡ್ಕೋಬೇಕು. ಯಾಕೆಂದರೆ ನಮಗೆ ನೀವೊಂದು ಜಸ್ಟ್ ಒಂದು ಸಿಟ್ಟು ಬಂದಾಗ ನಿಮ್ಮ ದೇಹ ಹೇಗಿರುತ್ತೆ? ಸೊ ಮುಖ ಕೆಂಪಾಗಿರುತ್ತೆ, ಕೈ ಕಾಲುಗಳು ಶಿವರಿಂಗ್ ಇರುತ್ತೆ, ಸೊ ಹಾರ್ಟ್ ಡಬ ಡಬ ಅಂತ ಬಡ್ಕೊಳ್ತಿರುತ್ತಲ್ವಾ. ಸೊ ಅಂದರೆ ಆಗ ಇಮ್ಮಿಡಿಯೇಟಾಗಿ ನಮ್ಮ ರಕ್ತ ಪರಿಚಲನೆ ಹೆಚ್ಚಾಗುತ್ತೆ. ಸೊ ಸಿಟ್ಟು ಮಾಡಿ, ಹಾಗಾದ್ರೆ ಮನಸ್ಸಿಗೂ, ಹಾರ್ಟಿಗೂ, ಬ್ಲಡ್ ಪ್ರೆಷರಿಗೂ ಏನು ಸಂಬಂಧ? ಸೊ ಇದು ಎಲ್ಲ ಒಂದಕ್ಕೊಂದು ರಿಲೇಟೆಡ್. ಮುಖ್ಯ ಕಾರಣನೇ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಸಿಟ್ಟು, ಕೋಪ, ಇದೆಲ್ಲದೂ ಕಾರಣ ಆಗುತ್ತೆ. ಯಾವಾಗ ನಿಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗಿರುತ್ತೆ, ಆಗ ಇದು ಕೂಡ ನಾರ್ಮಲ್ ಆಗಿರುತ್ತೆ. ಓಕೆ, ಅಂತಂದರೆ ಈ ತಾವು ಹೇಳ್ತಾರೆ ನಾರ್ಮಲ್ ಆಗಿರೋದಕ್ಕೆ ಅಂತ ತಾವು ಹೇಳ್ತಾ ಇದ್ರಿ. ಬಟ್ ಈ ಲೈಫ್ ಸ್ಟೈಲ್ ಡಿಸಾರ್ಡರಿಂದ ಆಗ್ತಾ ಇರುವಂಥ ಸಮಸ್ಯೆಗಳು ಹೆಚ್ಚಾಗಿದೆ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತ ಒತ್ತಡ ಒಂದು ಕಡೆ ಜಾಸ್ತಿ ಆಗಿದೆ. ಒತ್ತಡದಿಂದ ಡಿಪ್ರೆಷನ್ಸ್ಗಳು ಜಾಸ್ತಿ ಆಗ್ತಾ ಇದೆ, ದುಡಿಬೇಕು ಅಂತ ಆಸೆ ಜಾಸ್ತಿ ಆಗ್ತಾ ಇದೆ, ಹಣ ಮಾಡಬೇಕು ಅಂತ ಆಸೆಗಳಿದೆ. ಇದೆಲ್ಲದರ ಜೊತೆಗೂ ಸಹಿತ ಜೀವನ ಚೆನ್ನಾಗಿರಬೇಕು ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಏನಂತಾರೆ ರೆಸ್ಪಾನ್ಸಿಬಿಲಿಟಿ ಆಗಲಿ, ಅವನ ಜವಾಬ್ದಾರಿ ಆಗಲಿ ತುಂಬಾ ಕಡಿಮೆ ಆಗ್ತಾ ಇದೆ. ಹೇಗಿರಬೇಕು ಅಂತ ತಮ್ಮ ಪ್ರಕಾರ? ಆ್ಯಕ್ಚುಲಿ ಇದ್ರ ಬಗ್ಗೆ ಎಲ್ಲರೂ ತುಂಬ ಮಹತ್ವ ಕೊಡಬೇಕು. ನೀವು ಇದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸ್ತಾ ಇದ್ದೀರಿ ಅಂದರೆ ಇದು ತುಂಬ ಸಂತೋಷದ ವಿಷಯ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲೋ ಒಂದು ಓಡ್ತಾ ಇದ್ದೀವಿ ಅಲ್ವಾ, ನಮಗೆ ಗೊತ್ತಿಲ್ಲ ಎಲ್ಲಿ ಏನಾಗುತ್ತೆ. ಎಷ್ಟು ಜನ ಯಂಗ್ಸ್ಟರ್ಸ್ ನೋಡ್ತೀವಿ, 25-26 ವರ್ಷ ಆಗೋದ್ರೊಳಗೆ ಹೈ ಬಿ ಪಿ ಆಗಿರುತ್ತೆ, ಮಾತ್ರೆಗಳಿಗೆ ಅಡಿಕ್ಟ್ ಆಗಿರ್ತಾರೆ. ಇನ್ನು ಕೆಲವರಿಗೆ ಅಷ್ಟು ಚಿಕ್ಕ ಏಜಲ್ಲೇ ಸ್ಟ್ರೋಕ್ ಹೊಡೆಯೋದಾಗಿರ್ಬೋದು, ಎಲ್ಲ ನೋಡಿರ್ಬೋದು. ಯಾಕೆಂದರೆ ಎಲ್ಲದಕ್ಕೂ ಮೂಲ ಕಾರಣನೇ ಒತ್ತಡ. ಸಿಂಪ್ಟಮಲ್ಲಿ ನಿಮಗೆ ಗೊತ್ತಾಗುತ್ತೆ, ತುಂಬ ಹೆಡ್ಡೇಕ್ ಬರುವಂಥದ್ದು, ನಿದ್ದೆ ಇರೋದಿಲ್ಲ, ಕೈ ಎಲ್ಲ ಶಿವರಿಂಗ್ ಆಗುವಂಥದ್ದು, ವೀಕ್ನೆಸ್ ಗೊತ್ತಾಗುತ್ತೆ, ಮುಖ ಎಲ್ಲ ಕೆಂಪಾಗುತ್ತೆ, ಇಲ್ಲ ಓವರ್ ಆಗಿ ಸೆಕೆ ಆಗ್ತಾ ಇರುತ್ತೆ, ಅಂದರೆ ಹೀಟ್ ಇನ್ಕ್ರೀಸ್ ಆಗುತ್ತೆ ಬಾಡಿನಲ್ಲಿ, ಪಿತ್ತ ತುಂಬ ಜಾಸ್ತಿ ಆಗುತ್ತೆ. ಈ ಥರ ಸಿಂಪ್ಟಮ್ ಬಂದಾಗ ನೀವು ಫಾಲೋ ಮಾಡಬೇಕು. ಅಂದರೆ ಕರೆಕ್ಟಾಗಿ ಚೆಕಪ್ ಮಾಡಿಸ್ಕೊಂಡು, ಅಥವಾ ನನಗೇನಾಗಿದೆ, ಯಾಕೆ ನನ್ನಲ್ಲಿ ಈ ಥರ ಚೇಂಜಸ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಅರಿವಿರಬೇಕು. ಓಕೆ ಓಕೆ ಅಂದರೆ ಸುಧೀರ್ ಸರ್, ತಾವು ಹೇಳಿ, ಈಗ ತಾವು ಯೋಗವನ್ನು ಪ್ರತಿನಿತ್ಯನೂ ಸಹಿತ ತಾವು ಮಾಡ್ತಾ ಇರ್ತಾರೆ, ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ತಾವು ಹೇಳ್ತಾನೆ ಇರ್ತೀರ. ಅಂದರೆ ಈಗ ಮನುಷ್ಯನಿಗೆ ಏನಾಯ್ತು ಅಂದರೆ, ಫಸ್ಟ್ ಕಣ್ಣು ಮುಚ್ಕೊಂಡು ಸ್ವಲ್ಪ ಮೆಡಿಟೇಷನ್ ಮಾಡು, ಧ್ಯಾನ ಮಾಡು, ಸ್ವಲ್ಪ ನಿನ್ನ ಕಂಟ್ರೋಲ್ ಅಥವಾ ನಿನ್ನ ಕಾನ್ಸಂಟ್ರೇಷನ್ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅಗೇನ್ ಇಟ್ ಕಮ್ಸ್ ಟು ಬಿ ಪಿ ಅಥವಾ ರಕ್ತದ ಒತ್ತಡ ಜಾಸ್ತಿ ಆಗಿರೋದ್ರಿಂದ ಮನುಷ್ಯನ ಭಾವನೆಗಳು ಆ ರೀತಿ ಆಗಿರುತ್ತೆ ಅಂತೇಳಿ. ಬಟ್ ಎಕ್ಸಾಕ್ಟ್ಲಿ ರಕ್ತದ ಒತ್ತಡಗಳು, ರಕ್ತದ ಪರಿಚಲನೆ ಅಥವಾ ಸಂಚಲನ ದೇಹದಲ್ಲಿ ವೇರಿಯೇಷನ್ಸ್ ಆದಾಗ ಯೋಗ ಎಷ್ಟು ಮಟ್ಟಿಗೆ ಸಹಾಯ ಆಗುತ್ತೆ, ಆಮೇಲೆ ಕಂಟ್ರೋಲ್ ಮಾಡೋದಕ್ಕೆ ಯೋಗ ಯಾವ ರೀತಿ ಸಹಕಾರಿ ಅಂತ? ಅದೇ ಸಾಕಷ್ಟು ವಿದ್ವಾಂಸಗಳಿರ್ತಾರೆ, ಗುರುಗಳಿರ್ತಾರೆ, ಗುರು ಶಿರೋಮಣಿಗಳಿರ್ತಾರೆ. ನಮ್ಮ ನಡುವೆ ಡಾಕ್ಟರ್ ಲತಾ ಶೇಖರ್ ಅವರು ಕೂಡ ಒಬ್ಬರು ಇದ್ದಾರೆ, ಹಲವಾರು ಯೋಗದಲ್ಲಿ ಸಾಧನೆಗಳನ್ನ ಮಾಡಿರೋರು. ಸೊ ಇನ್ನು ಇವತ್ತು ವಿಷಯ ತುಂಬ ಬೇಕಾಗಿರ್ತಕ್ಕಂಥ ವಿಷಯ ಇದು. ಸಮಾಜಕ್ಕೆ ನಾವು ಏನು ಕೊಡ್ತಿದ್ದೀವಿ ಅನ್ನೋ ಪರಿಕಲ್ಪನೆ ನಾವು ಸ್ವಲ್ಪ ಇಟ್ಕೊಂಡ್ರೆ ನಮಗೆ ಸಮಾಜದಿಂದ ಏನು ಸಿಗುತ್ತೆ ಅಂತ ಹೇಳಿ ನಾವು ಆಮೇಲೆ ಅದನ್ನು ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಗುರುರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಏನಿದ್ರ ಅರ್ಥ ಅಂದರೆ, ನಮ್ಮಲ್ಲಿ ಏನಾದರೂ ಒಂದು ಕತ್ತಲೆ ಅಂತ ಬಂದಿದ್ದೆ ನಮ್ಮ ಅನಾರೋಗ್ಯ ಸಮಸ್ಯೆ ಅಂತ ಇರ್ಬೋದು, ಅಥವಾ ಅಜ್ಞಾನ ಅಂತ ಬಂದಾಗ ನಾವು ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲದೆ ಇರೋದು ಬಂದಿರ್ಬೋದು. ನಾವು ಚಿಕ್ಕ ಮಕ್ಕಳಿಂದ ಈ ಶ್ಲೋಕಗಳನ್ನು ಹೇಳ್ತಾ ಬಂದಿದ್ದೀವಿ. ಅದೆಷ್ಟೋ ವಿದ್ವಾಂಸರು ಕೂಡ ಹೇಳಿದ್ದಾರೆ, ಅದನ್ನು ನಡ್ಕೊಳ್ತಾನು ಕೂಡ ಇದ್ದಾರೆ. ಆದರೆ ಕೆಲವು ಸಂದರ್ಭಗಳು ಬಂದಾಗ, ಈಗ ಯೋಗ ಅಂತ ಬಂದಾಗ ಬಿ ಪಿನೇ ಅಲ್ಲಿ ಬಿ ಪಿ ಸ್ಟ್ಯಾಂಡ್ಸ್ ಫಾರ್ ವಾಟ್? ಬ್ಲಡ್ ಪ್ರೆಷರ್. ಎಲ್ಲಿ ನಿಂತ್ಕೊಂಡ್ರು ಆರಂಭನೂ ಪ್ರೆಷರೇ ಆಗೋಗುತ್ತೆ. ಜೀವನ ಪ್ರೆಷರಿಂದ ಶುರುವಾಗುತ್ತೆ, ಪ್ರೆಷರಲ್ಲೇ ಕಡಿಮೆ ಆಗಿ ಹೋಗುತ್ತೆ. ಈ ಪ್ರೆಷರನ್ನು ಪ್ರತಿನಿತ್ಯದಲ್ಲಿ ನಾವು ಅದನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕಂದಾಗ ಯೋಗ ಮುಖ್ಯ ಪಾತ್ರ ವಹಿಸುತ್ತೆ.
ಯೋಗ ಬರಲ್ಲಪ್ಪ ನನಗೆ, ನಾನೇನು ಯೋಗ ಪಟ್ಟು ಅಲ್ಲ. ತುಂಬಾ ಜನಕ್ಕೆ ಇವಾಗ ಅಸಡ್ಡೆಗಳಿರುತ್ತೆ, ಯೋಗ ಮಾಡಿದ್ರಲ್ಲ 100 ವರ್ಷ ಬದುಕ್ತಾರ ಅಂತ. ಯೋಗ ಮಾಡಿದ್ರಲ್ಲ 100 ವರ್ಷ ಬದುಕಬೇಕು ಅಂತ ಇಲ್ಲ. ಆದ್ರೆ ಬದುಕು 100 ವರ್ಷಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಅದೇ 100 ವರ್ಷ ಬದುಕೋರು ಇರ್ತಾರೆ, ಯಾರೋ ಮೇಲೆ ಡಿಪೆಂಡ್ ಆಗಿರ್ತಾರೆ, ಬೆಡ್ಡನ್ ಆಗಿರ್ತಾರೆ. ಈಗ ಈ ತರ ಬದುಕಲ್ಲ. ಅದಕ್ಕೆ ಯೋಗ ಮುಖ್ಯ ಪ್ರಾಶಸ್ತ್ಯ ವಹಿಸುತ್ತೆ. ಹಿಂದಿನ ಪುರಾತನ ಕಾಲದಿಂದಲೂ ಕೂಡ ಯೋಗದ ಬಗ್ಗೆ ಅನೇಕ ಉಲ್ಲೇಖಗಳು ಕೂಡ ಇದೆ. ಈಗ ಸಿಂಪಲ್ ಆಗಿ ಈಗ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದಾಗ 5 ನಿಮಿಷದಿಂದ ಅಥವಾ 2 ನಿಮಿಷ ನೀವು ಕಣ್ಣು ಮುಚ್ಕೊಂಡು ನೀವು ಅವಲೋಕನ ಮಾಡ್ಕೊಳ್ತಾ ಹೋಗಿ. ಬಿಫೋರ್ ಒಂದ್ಸಲಿ BP ಚೆಕ್ ಮಾಡ್ಕೊಳ್ಳಿ, ಆಫ್ಟರ್ ಒಂದ್ಸಲಿ BP ಚೆಕ್ ಮಾಡಿ. ಇಮಿಡಿಯೇಟ್ ಅದನ್ನ ಕಡಿಮೆ ಆಗಿಲ್ಲ ಅಂದ್ರೆ ನೀವು ಪ್ರಶ್ನೆ ಮಾಡ್ಬೋದು. ಸೊ ಎಷ್ಟು ತುಂಬಾ ಸಲೀಸಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದಾಗ, ಏನು ಬೇಡ, ನನ್ನದು ಏನೂ ಇಲ್ಲ, ಎಲ್ಲವೂ ನಿರ್ಹಾಳ, ಆಮೇಲೆ ಸರ್ವಂ ಶಿವಮಯಂ, ನನ್ನದೇನೂ ಇಲ್ಲ, ಎಲ್ಲವೂ ಶಿವನದ್ದೇ ಇರೋದ್ರಿಂದ ಎಲ್ಲವನ್ನು ಬಿಡಿ, ಸರೆಂಡರ್ ಟು ದಿ ಗಾಡ್ ಅಂತ ಹೇಳ್ತಾರೆ. ಅದೊಂದ್ಸಲಿ ಬಿಟ್ಟು ನೀವು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಜಸ್ಟ್ ರಿಲ್ಯಾಕ್ಸ್, ಸೀಟ್ ಇನ್ ಸೈಲೆನ್ಸ್ ಅಂತ ಕರೀತಾರೆ. ಸುಮ್ಮನೆ ಕೂತ್ಕೊಬಿಡೋದು, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಸುಮ್ಮನೆ ಒಂದು ಅವಲೋಕನಗಳಿಗೆ ಹೋಗಿ, ನಿಮ್ಮ ಒಳ್ಳೆ ವಿಷಯಗಳ ಬಗ್ಗೆ ಅವಲೋಕನ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ಏನಾಗುತ್ತೆ, ನಮ್ಮ BP ಕಮ್ ಡೌನ್ ಆಗ್ತಾ ಬರುತ್ತೆ. ಲೆಟ್ಸ್ ಒಂದು ಪ್ರಾಕ್ಟೀಸ್ ಮಾಡೋಣ ಒಂದ್ಸಲಿ ಸುಮ್ಮನೆ. ಜನರಲ್ ಆಗಿ ನೋಡಿ, ಸುಮ್ಮನೆ ನಿಮ್ಮ ಕೈ ಹೀಗೆ ಇರಬೇಕು ಅಂತಿಲ್ಲ, ನಿಮಗೆ ಹೆಂಗ್ ಕಂಫರ್ಟೇಬಲ್ ಆಗುತ್ತೋ ಆ ಥರ ಕೂತ್ಕೊಳ್ಳಿ. ಸುಮ್ಮನೆ ಹೇಗೆ ಕೂತ್ಕೊಳ್ಳಿ, ಸುಮ್ಮನೆ ಬ್ರೀದಿಂಗ್. ನಾವು ಉಸಿರು ತಗೊಳ್ಳೋದು ಈಗ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ದುಡ್ಡಿರುತ್ತೆ. ಈಗೇನೋ ಫ್ರೀಯಾಗಿ ಸಿಗುತ್ತೆ ವೀಕ್ಷಕರೇ, ಫ್ರೀಯಾಗಿ ತಗೊಳ್ಬೋದು, ಎಷ್ಟು ಬೇಕಾದ್ರೆ ತಗೋಬಹುದು. ಮುಂದೆ ಇದೇ ತರ ನಾವು ನನಗೆ ಇವಾಗ ಒಂದು ಶ್ಲೋಕ ನೆನಪು ಬರುತ್ತೆ, ಒಂದು ಸಣ್ಣ ನಾನುಡಿ. ಯಾವಾಗ್ಲೂ ಮನುಜನಿಗೆ ಹೇಳೋದು, ಒಂದಾಗಿರು ಮನುಜ ನೀ ನಿಸರ್ಗದೊಡನೆ ಅಂತ. ನಿಸರ್ಗದಿಂದ ನೀನು ಹೊರಬರಲು ಇಚ್ಛಿಸಿದ್ರೆ ನಿಸರ್ಗದಿಂದ ಹೊರ ಮಾಡೋದಕ್ಕೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಅಂತ ಹೇಳಿ. ಈಗ ನಾವು ನಿಸರ್ಗದಿಂದ ಹೊರಗಡೆ ಬರ್ತಾ ಇದೀವಿ, ಹಾಗಾಗಿ ನಾನಾ ಥರ ಕಾಯಿಲೆಗಳು ಬರ್ತಾ ಇದೆ. ಆರಂಭನೆ BP. ಇದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಂದಾಗ ಜಸ್ಟ್ ಸಿಟ್ ಇನ್ ಸೈಲೆನ್ಸ್. ನೀವೆಲ್ಲ ಮಾಡೋಣ, ಅಟ್ಲೀಸ್ಟ್ ಒಂದು ನಿಮಿಷ ಬಿ ಇನ್ ಸೈಲೆನ್ಸ್. ಓಕೆ, ಬಹುಶಃ ನಮ್ಮ ಸುಧೀರ್ ಅವರು ಹೇಳ್ತಿರೋ ಹಾಗೆ ತಾವು ಕೂಡ 1 ನಿಮಿಷ ಯಾರ ಕಾರ್ಯಕ್ರಮವನ್ನು ನೋಡ್ತಾ ಇರ್ತೀರ, BP ಇದೆಯೋ ಅಥವಾ ಇಲ್ಲ, ಅದು ಸೈಡಲ್ಲಿ ಇಟ್ಕೊಂಡು ನಮ್ಮ ಕಾನ್ಸಂಟ್ರೇಷನ್ ಅಥವಾ ರಕ್ತದೊತ್ತಡ ಸರಿಯಾಗಿ ನಮ್ಮ ದೇಹದಲ್ಲಿ ಸಂಚಲನ ಇರಬೇಕು ಅನ್ನೋದಂತಾರೆ ಈ ಒಂದೆರಡು ಟಿಪ್ಸ್ಗಳನ್ನು ಫಾಲೋ ಮಾಡೋಣ. ಕಂಟಿನ್ಯೂ. 1 ನಿಮಿಷ ನೋಡಿ, ಇವಾಗ ಸುಮ್ಮನೆ ಕೈಗಳನ್ನು ಹೀಗೆ ಬಿಡಿ, ನಾರ್ಮಲ್ ಆಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ, ಎಲ್ಲವನ್ನು ಮರ್ತು ಹೋಗ್ಬಿಡಿ. ಯಾವುದು ನನ್ನದಲ್ಲ, ಎಲ್ಲವೂ ನಿನ್ನದೇ ಅಂತ ಬಿಟ್ಬಿಡಿ. ನಾನು ಅನ್ನೋದನ್ನ ಸೈಡ್ ಪಕ್ಕಕ್ಕೆ ಇಟ್ಬಿಡಿ. ಬ್ರೀತ್ ಇನ್ ಮಾಡಿ, ಉಸಿರನ್ನು ನಿಧಾನವಾಗಿ ತಗೊಳ್ಳಿ. ಆ ಉಸಿರು ತಗೊಳ್ಬೇಕಾದಾಗ ಆನಂದಿಸಿ, ಒಳ್ಳೆಯದನ್ನ ತಗೊಳ್ತಾ ಇದ್ದೀನಿ, ನನ್ನದೇನೂ ಅಲ್ಲ, ಎಲ್ಲವೂ ಪರಮಾತ್ಮನದು ತಗೊಳ್ತಾ ಇದ್ದೀನಿ ಅಂತ ಹೇಳಿ ಉಸಿರನ್ನ ತಗೊಳ್ಳಿ. ಹಾಗೆ ಉಸಿರನ್ನ ಬಿಡಬೇಕಾದಾಗ ನಾನು ಅನ್ನೋದನ್ನ ಹೊರಗಡೆ ಬಿಸಾಕ್ತಿದ್ದೀನಿ, ನನ್ನಲ್ಲಿ ಯಾವುದೇ ರೀತಿ ಒತ್ತಡಗಳಿಲ್ಲ, ಎಲ್ಲವೂ ಹೊರಗಡೆ ಬಿಸಾಕ್ತಿದ್ದೀನಿ, ಪರಮಾತ್ಮನ ದೇಹ ಮನಸ್ಸು ಸಮೃದ್ಧವಾಗಿದೆ ಅಂತೇಳಿ ಯೋಚನೆ ಮಾಡ್ತಾ ಉಸಿರನ್ನ ತಗೊಳ್ಳೋದು ಬಿಡೋದು ಮಾಡ್ತಾ ಹೋಗಿ. ಲೆಟ್ಸ್ ಒಂದು 5 ಸಲ ತಗೊಳ್ಳಿ ಸರ್. ಓಕೆ, ಇವಾಗ ಜಸ್ಟ್ ನಿಮ್ಗೊಂದು ಅನ್ಸಿರ್ಬೋದು, ಇವಾಗ ಬರೀ ಹಾರ್ಡ್ಲಿ ನಾವು ಒಂದು 5-6 ಸೆಕೆಂಡ್ ಇದ್ವೇನೋ, ಆಲ್ಮೋಸ್ಟ್ ಒಂದು 10 ಸೆಕೆಂಡ್ ಇದ್ವಿ ಅನ್ಕೊಳ್ಳಿ. 10 ಸೆಕೆಂಡಿಗೆ ನಮ್ಗೆ ಇಷ್ಟೊಂದು ರಿಲ್ಯಾಕ್ಸೇಷನ್ ಫೀಲ್ ಆಗ್ತಿದೆ, ಇನ್ನು ಸ್ವಲ್ಪ ಕೂತ್ಕೋಬೇಕು ಅಂತ ಸಾಕಷ್ಟು ಜನ ವೀಕ್ಷಕರಿಗೆ ಅನಿಸ್ತಿರುತ್ತೆ. ಇದನ್ನ ನೀವು ಪ್ರತಿ ದಿವಸ ಮನೆಯಲ್ಲಿ ಬೆಳಗ್ಗೆ ಒಂದು 10 ನಿಮಿಷ, ಸಾಯಂಕಾಲ ಒಂದು 10 ನಿಮಿಷ, ಬೆಳಗ್ಗೆ ಏನಕ್ಕೋಸ್ಕರ 10 ನಿಮಿಷ ಕೂತ್ಕೋಬೇಕು ಅಂತಿದ್ರೆ, ಇವತ್ತು ನನ್ನಿಂದ ಏನು ಒಳ್ಳೆ ಕೆಲಸ ಆಗ್ತಿದೆ ಅಂತೇಳಿ ಅವಲೋಕನ ಮಾಡ್ಕೊಳ್ಳೋ ಕೂತ್ಕೋಬೇಕು. ಸಾಯಂಕಾಲ ಬಂದ ಮೇಲೆ ನಾನು ಬೆಳಗ್ಗೆ ಅನ್ಕೊಂಡಿದ್ನಲ್ಲ, ಇಷ್ಟೊಂದು ನಾನು ಒಳ್ಳೆ ಕೆಲಸ ಮಾಡಬೇಕು, ನನ್ನಿಂದ ಒಳ್ಳೇದಾಗಬೇಕು ಅಂತ ಅನ್ಕೊಂಡಿರ್ತೀವಿ, ಇಷ್ಟು ಚೆನ್ನಾಗಿರೋ ದೇಹ ಮನಸ್ಸು ದೇವ್ರು ಕೊಟ್ಟಿದ್ದಾನೆ, ಬೆಳಗ್ಗೆಯಿಂದ ಇದು ನನಗೋಸ್ಕರ ದುಡ್ದಿದೆ ಈ ದೇಹ, ರಾತ್ರಿ ಕೂತ್ಕೊಂಡು ಇವೆಲ್ಲವೂ ಆಗಿದೆಯಾ, ಎಷ್ಟು ಆಗಿದೆ ಅನ್ನೋದು ಅವಲೋಕನ ಕೂತ್ಕೋಬೇಕು 10 ನಿಮಿಷ. ಆವಾಗ ಆಟೋಮೆಟಿಕ್ ಈಗ ಯೋಗದಲ್ಲಿ ತಗೊಂಡಾಗ ಇದೊಂದು ದೊಡ್ಡ ಅಂಶನೇ ಅನ್ಬಹುದು, ನೋಡೋದಕ್ಕೆ ಚಿಕ್ಕ ಅಂಶನೇ. ಮಾಡ್ತಾ ಹೋದಾಗ ನೀವು ಇವಾಗ ಆಹಾರಗಳ ತರ ಮಾತ್ರೆಗಳನ್ನು ತಗೊಳ್ತಿದೀವಿ, ಆಹಾರಗಳ ತರನೇ ಅಂತ ಹೇಳ್ಬೋದು, ಆಹಾರನೇ ಆಗೋಗ್ಬಿಟ್ಟಿದೆ ಈಗ, ಅದರಿಂದ ನೀವು ಆರಾಮಾಗಿ ಹೊರಗಡೆ ಇರ್ಬೋದು. ಓಕೆ, ಮಾತಾಡೋಣ ಅದರ ಬಗ್ಗೆ. ಜೊತೆಗೆ ಯೋಗ, ಧ್ಯಾನ ಇವೆಲ್ಲ ಏನಿದೆಯಲ್ಲ, ನಮ್ಮ ಪ್ರಾಚೀನ ಕಾಲದಿಂದಲೂ ಬಂದಿರುವಂತಹ ಒಂದಿಷ್ಟು ವಿದ್ಯೆಗಳು, ಜೊತೆಗೆ ಇದು ಪ್ರೂವ್ ಆಗಿದೆ. ಏನಕ್ಕೆ ದೇವಾನುದೇವತೆಗಳ ಕಾಲದಿಂದಲೂ ಸಹ ಯೋಗವನ್ನು ಮಾಡ್ತಾ ಇದ್ರು, ಧ್ಯಾನವನ್ನು ಮಾಡ್ತಾ ಇದ್ರು. ಇದರಿಂದ ಎಷ್ಟೊಂದು ಸಾಧನೆಗಳನ್ನು ಕೂಡ ಮಾಡಿರುವಂತಹ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ, ಇತಿಹಾಸದ ಪುಟಗಳಲ್ಲಿ ನಾವು ಅದನ್ನು ನೋಡಿದ್ದೀವಿ. ಜೊತೆಗೆ ಅದನ್ನು ಪರಿಪಾಲನೆ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ದೀವಿ. ಜೊತೆಗೆ ಇನ್ನು ಮುದ್ರೆಯ ಥೆರಪಿಗಳ ಬಗ್ಗೆ ನಾವು ಮಾತಾಡೋದಾಯ್ತಂದ್ರೆ, ಸಾಕಷ್ಟು ಜನರು ಹೇಳ್ತಾರೆ ಎಲ್ಲರೂ ಬ್ಯುಸಿ ಇದ್ದಾರೆ, ಈ ಕೊನೆಗೆ ಹೆಂಗೆ ಬಂದ್ಬಿಡಿ
ಬಿಟ್ಟಿದ್ದಾರೆ. ಬೆಳಿಗ್ಗೆ ನಾವು ಸ್ವಲ್ಪ ವರ್ಷಗಳಿಂದ ಹೇಳ್ತಾ ಇದ್ವಿ ಪ್ರತಿನಿತ್ಯ ಅರ್ಧ ಗಂಟೆ ಧ್ಯಾನ ಮಾಡಿ, ಯೋಗ ಮಾಡಿ, 1 hour ಮಾಡಿ ಅಂಥೇಳಿ ಮಾಡ್ತಾ ಇದ್ವಿ. ಈ ಕಾಲ ಹೆಂಗೆ ಬದಲಾವಣೆ ಆಗ್ತಾ ಇದ್ದಾರೆ, 10 ನಿಮಿಷ ಮಾಡಿ, 5 ನಿಮಿಷ ಮಾಡಿ, ಕೊನೆಗೆ 1 ನಿಮಿಷ ಮಾಡಿ. ಅದಕ್ಕೋಸ್ಕರ ಏನಂದ್ರೆ ಮಂದಿರ ಇರಬೇಕು, ಉದ್ಯಾನವನಗಳು ಇರಬೇಕು, ಅಲ್ಲಿ ಹೋಗಿ ಧ್ಯಾನ ಮಾಡ್ತಿದ್ವಿ ಅಂತ ಹೇಳ್ತಾ ಇದ್ವಿ, ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಈಗ ಹೆಂಗಾಗಿದೆ, ನೀವು ಎಲ್ಲಿ ಸಾಧ್ಯನೋ ಅದನ್ನ ಮಾಡಿ, ಅಟ್ಲೀಸ್ಟ್ ಮಾಡಿ ಅಂದ್ರೆ ಅನಿವಾರ್ಯತೆ ಜೊತೆಗೆ ಎಷ್ಟೊಂದ್ ಕಡೆ ಇದೊಂಥರ ಬೆಳವಣಿಗೆ ಯಾವ ರೀತಿ ಇದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಸಿಚುವೇಶನ್ಸ್ಗಳನ್ನ ನೋಡಿದಾಗ ಬಹುಶಃ ಯಾರಿಗೂ ಸಹಿತ ಸಮಯ ಇಲ್ಲ, ಆಮೇಲೆ ಎಲ್ಲರೂ ಸಹಿತ ಬ್ಯುಸಿ ಇದ್ದಾರೆ, ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಕೂಡ ಅತ್ಯಂತ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ಇದೆಲ್ಲದರ ಜೊತೆಗೆ ತಾವು ಎಲ್ಲೆಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ಅಥವಾ ಇಂಥ ಒಂದು ಆಸನಗಳು ಅಥವಾ ಇಂಥ ಒಂದು ಆರೋಗ್ಯದ ಒಂದಿಷ್ಟು ಪರಿಕಲ್ಪನೆಗಳು ಏನಿದೆ, ಇವು ನಿಮ್ಮ ಒಳ್ಳೆಯ ಆರೋಗ್ಯಕ್ಕಾಗಿ, ಆರೋಗ್ಯ ಇದ್ರೆ ತಾನೇ ಎಲ್ಲನೂ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ತಾವು ಹೆಚ್ಚಾಗಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿ ಅಂತ ಹೇಳ್ತಾ, ಮೇಡಮ್ ತಾವು ಹೇಳಿ ಈಗ ಥೆರಪಿಗಳ ಮೂಲಕ ಅಂತಂದರೆ ಮುದ್ರೆಯ ಥೆರಪಿಗಳು, ಯಾಕಂದರೆ ಋಷಿಮುನಿಗಳ ಕಾಲದಿಂದಲೂ ಸಹಿತ ಧ್ಯಾನಗಳನ್ನು ಮಾಡ್ತಾ ಇದ್ದಾರೆ, ಚಿನ್ಮುದ್ರೆ ಅಂತೇಳಿ ಸಾಕಷ್ಟು ಉದಾಹರಣೆಗಳಿದೆ, ತಾವು ಅದರಲ್ಲಿ ಎಕ್ಸ್ಪರ್ಟ್. ಅಂದರೆ ಈ BP ರಕ್ತದೊತ್ತಡವನ್ನು ಕಡಿಮೆ ಮಾಡ್ಕೋಬೇಕು, ನಾರ್ಮಲ್ ಆಗಿರಬೇಕು, ಅಂದರೆ ತಾವು ಹೇಳಿದ್ರೆ ತಾವು ನಾರ್ಮಲ್ ಇದ್ದೀರಾ ಅಂತ ಹೇಳಿ. ಸೊ ಎಲ್ರಿಗೂ ಸಹಿತ ಯಾರ್ಯಾರು BP ಇದೆ ಅವರು ಕೂಡ ರೆಗ್ಯುಲರ್ ಆಗಿ ನಾರ್ಮಲ್ ಆಗಿರಬೇಕು ಅಂದರೆ ಏನು ಮಾಡಬೇಕು, ಮುದ್ರೆಯ ಒಂದಿಷ್ಟು ಆಸನಗಳನ್ನು ಸರಳವಾಗಿ ಹೇಳಿ ಅವರಿಗೆ ಅರ್ಥ ಆಗೋ ಥರ, ಸೊ ದಟ್ ಇದನ್ನು ತಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಕೂಡ ತಮ್ಮ ಒಂದು ರಕ್ತದೊತ್ತಡ ಒಂದು ಸಮತೋಲನಲ್ಲಿ ಇರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಹೇಳಿ ಮೇಡಮ್. ನೀವು ಎಲ್ಲ ದೇವಸ್ಥಾನಗಳಲ್ಲಿ ನೋಡಿರ್ಬೋದು, ಸೊ ಎಲ್ಲ ವಿಗ್ರಹಗಳಲ್ಲೂ ಒಂದೊಂದು ಮುದ್ರಾದು ಒಂದು ಸೂಚನೆ ಇರುತ್ತೆ. ಯಾಕೆಂತಂದ್ರೆ ಈಗ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತದು ಹೇ ನಮಃ ಅಂತ ಶ್ರೀಕೃಷ್ಣ ಆಗಿರ್ಬೋದು, ಶಿವನ ವಿಗ್ರಹ ನೋಡಿ ಎಲ್ಲರೂ ಚಿನ್ಮುದ್ರದಲ್ಲಿ ಕೂತಿರ್ತಾರೆ. ಸೊ ಯಾಕೆ ಅಂತಂದರೆ ನಮ್ಮ ಥಾಟ್ ಪ್ಯಾಟರ್ನಲ್ಲಿ ಚೇಂಜಸ್ ಆಗಬೇಕು. ಮೆಡಿಟೇಟಿವ್ ಪೋಸ್ಚರಿಗೆ ಬರಬೇಕಾದ್ರೆ ನಮ್ಮದು ಮಲ್ಟಿ ಥಾಟ್ಸ್ ಇರುತ್ತಲ್ವ. ಈಗ ನೀವು ನನ್ನ ಮಾತೇ ಕೇಳ್ತಾ ಇದ್ರು ಕೂಡ ನಿಮ್ಮ ಮನಸ್ಸು ಅಷ್ಟು ಬೇಗ ಎಲ್ಲ ಹೋಗಿರುತ್ತೆ. ಸೊ ಅಷ್ಟು ಚಂಚಲತೆ ಇರುತ್ತೆ. ಅದನ್ನು ಒಂದು ಕಡೆ ತಡೆ ಹಿಡಿಲಿಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಮುದ್ರ ಅಂದರೆ ಚಿನ್ಮುದ್ರ. ಯಾಕೆಂದರೆ ಇಲ್ಲಿ ಪೀನಿಯಲ್ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ಲ್ಯಾಂಡ್ದು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ, ಅದಕ್ಕೂ ಕೂಡ ಇದು ಒತ್ತಡ ಇರುತ್ತೆ. ಸೊ ಈ ಚಿನ್ಮುದ್ರದಲ್ಲಿ ಬಲಗೈ ಮೇಲಿಟ್ಟಾಗ ಭೈರವ ಅಂತಾರೆ, ಎಡಗೈ ಮೇಲಿಟ್ಟಾಗ ಭೈರವಿ ಮುದ್ರಾ ಅಂತ ಹೇಳ್ತಾರೆ. ಸೊ ಜಸ್ಟ್ ಚಿನ್ಮುದ್ರ ಹಾಕ್ಕೊಳ್ಳೋದು, ಒಂದು ಕೈ ಮೇಲೆ ಒಂದು ಕೈ ಇಟ್ಟು ಧ್ಯಾನ ಮಾಡೋದು. ಅಂದರೆ ಸುಮ್ಮನೆ ಕೂತ್ಕೊಂಡ್ರು ಸಾಕು, ನೀವು ಕಲಿತು ನಿಮಗೆ ಗೊತ್ತಾಗಬೇಕು ಅಂತಲೂ ಇಲ್ಲ, ಜಸ್ಟ್ ಫಾಲೋ ಮಾಡಿದ್ರು ಕೂಡ ಸಾಕಾಗುತ್ತೆ. ಈ ಥರ ಇಟ್ಟು ನಿಮ್ಮ ಉಸಿರಾಟದ ಕಡೆ ಗಮನ ಕೊಟ್ಟರು ಇಮ್ಮಿಡಿಯೇಟ್ ಆಗಿ ನೀವು ಕೂಲ್ ಆಗೋದು. ಕೆಲಸ ಮಾಡೋಣ, ನಮ್ಮ ಆಡಿಯನ್ಸ್ಗೆ ಇನ್ನೂ ಸ್ವಲ್ಪ ಸರಳವಾಗಿ ಇನ್ನೂ ಅರ್ಥ ಆಗ್ಬೇಕಾದ್ರೆ ತಾವು ಕೌಂಟ್ ಡೌನ್ ಕೊಡಿ, ಹೇಗೆ ರೆಡಿ ಆಗಬೇಕು, ಹೇಗೆ ನಮ್ಮ ಬೆರಳುಗಳು ಇರಬೇಕು, ಯಾವ ಮುದ್ರೆ ಆಸನದಲ್ಲಿ ನಾವು ರೆಡಿ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳಿ. ಈಗ ನಮ್ದು ಬೆರಳುಗಳಲ್ಲಿ ಹೆಬ್ಬೆರಳಿನ ತುದಿ ಹಾಗೂ ತೋರು ಬೆರಳಿನ ತುದಿ ಎರಡನ್ನು ಜಾಯಿಂಟ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಪ್ರೆಷರ್ ಬರುತ್ತೆ, ಇಲ್ಲಿ ಸ್ವಲ್ಪ ಒತ್ತಡ ಹೇರಬೇಕು. ಈ ರೀತಿ ಇಟ್ಟಾದ್ಮೇಲೆ ನಿಮ್ಗೆ ಯಾವ ಕೈ ಬೇಕಾದ್ರೂ ಮೇಲೆ ಇಟ್ಕೊಳ್ಳಿ, ಸೊ ಅದೇನು ತೊಂದರೆ ಆಗೋದಿಲ್ಲ. ಈ ರೀತಿ ಇಟ್ಟು ಸುಮ್ಮನೆ ಕೂತ್ಕೊಳ್ಳೋದು. ಈ ಕೂತ್ಕೊಂಡಾಗ ನಿಮ್ಮ ಉಸಿರಾಟನ ಗಮನ ಕೊಡ್ತಾ ಹೋಗ್ಬೇಕು. ನೀವು ಎಷ್ಟು ಡೀಪಾಗಿ ಉಸಿರು ತಗೊಳ್ತೀರಿ, ಎಷ್ಟು ಡೀಪಾಗಿ ಬಿಡ್ತೀರಿ. ಆದಷ್ಟು ನಿಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ, ಈಗ TV ಹೋಯ್ತು, ಅಲ್ಲೋಯ್ತು, ಮನೆಗೆ ಹೋಯ್ತು, ಆ ಥರ. ಸೊ ಆದ್ರೂ ಕೂಡ ಮತ್ತೆ ನಿಮ್ಮ ಉಸಿರಾಟಕ್ಕೆ ಗಮನ ವಾಪಸ್ ತಗೊಂಡ್ ಬರ್ತಾ ಹೋದಾಗ ಏನಾಗುತ್ತೆ, ಥಾಟ್ಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ. ಯಾವ ಟೈಮ್ ಅಲ್ಲಿ ಎಷ್ಟು ನಿಮಿಷ ಅಂದ್ರೆ ಒಂದ್ಸರಿ ಮುದ್ರೆ ಕುತ್ಕೊಂಡು ಅಂದ್ರೆ ಎಷ್ಟು ಸರಿ ರಿಪಿಟೇಷನ್ಸ್ ಗಳು ಮಾಡ್ಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ, ಜಸ್ಟ್ ನಿಮ್ಮ ಕೈ ಯಾವಾಗ ಫ್ರೀ ಇರುತ್ತೆ ಆಗ ನೀವು ಜಸ್ಟ್ ಈಗ TV ನೋಡ್ತಾನೆ ಮಾಡಿ, ಅಟ್ಲೀಸ್ಟ್ ಆಗ ಕೂಡ ವರ್ಕ್ ಆಗುತ್ತೆ. ಇದಕ್ಕೆ ರೂಲ್ ರೆಗ್ಯುಲೇಷನ್ಸ್ ಬೇಡ ಯಾವುದು. ಯಾಕಂದ್ರೆ ನೀವು ಮಂತ್ರ ಹೇಳಿ ಪ್ರಾಣಾಯಾಮ ಮಾಡ್ಕೊಂಡು ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಳ್ಳಲ್ಲ. ಬಸ್ಸಲ್ಲಿ ಹೋಗ್ತಾ ಇರ್ತೀರಿ ಅಥವಾ ಕ್ಯಾಬಲ್ಲಿ ಹೋಗ್ತಾ ಇರ್ತೀರಿ ಅಥವಾ ಯಾರಿಗಾದ್ರೂ ವೆಯ್ಟ್ ಮಾಡ್ತೀರಿ, ಯಾವಾಗ ನಿಮ್ಮ ಕೈ ಫ್ರೀ ಇರುತ್ತೆ. ಈವನ್ ನೀವು ಕಂಪ್ಯೂಟರ್ ವರ್ಕ್ ಮಾಡ್ತಿದ್ರು ಒಂದು ಕೈ ಫ್ರೀ ಇದ್ದಾಗ ಮಾಡಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಇದು ಸಪೋರ್ಟ್ ಮಾಡುತ್ತೆ. ಮುದ್ರಾಗಳು ಅಷ್ಟು ವಂಡರ್ಫುಲ್ ಇರುವಂಥ ಒಂದು ಟೆಕ್ನಿಕ್, ಅದು ಒಂದು ವಿಜ್ಞಾನ. ಸೊ ಅದ್ರ ಬಗ್ಗೆ ನಿಮಗೆ ಎಕ್ಸಾಕ್ಟಾಗಿ ಯಾವುದು ತಪ್ಪು ಯಾವ್ದು ಸರಿ ಅಂತ ಗೊತ್ತಿಲ್ಲದೆ ಇದ್ರು ಜಸ್ಟ್ ಹೀಗೆ ಮಾಡಿದ್ರು ಆಗುತ್ತೆ. ಆದರೆ ಕಾಂಬಿನೇಷನ್ ಆಫ್ ಮುದ್ರಾಸ್ ಅಂತ ಹೇಳ್ತಾರೆ. ನೀವು ಬರೀ ಒಂದು ಮುದ್ರಾ ಮಾಡೋ ಬದಲು ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ ಯಾವ್ಯಾವ ಮುದ್ರಗಳ ಕಾಂಬಿನೇಷನ್ ಬೇಕೋ ಆ ಥರ ಮಾಡಬೇಕು. ಈಗ ನಾವಿಲ್ಲಿ ಇವತ್ತು BP ಅಂತ ತಗೊಂಡಿರೋದ್ರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಕೂಡ ತುಂಬ ಇಂಪಾರ್ಟೆಂಟ್ ಮುದ್ರಾ ಅಂದರೆ ವ್ಯಾನ ಮುದ್ರಾ. ಸೊ ವ್ಯಾನ ವಾಯು ಅನ್ನೋದು ನಮ್ಮ ದೇಹದಲ್ಲಿ ಹರಿತಾ ಇರುತ್ತೆ, ನಮ್ಮ ರಕ್ತದ ಜೊತೆ ಹರಿತಾ ಇರುತ್ತೆ. ಸೊ ಬೇರೆ ವಾಯುಗಳು ಅಂದರೆ ಪ್ರಾಣ, ಅಪಾನ, ಸಮಾನ, ಉದಾನ, ಈ 4 ವಾಯುಗಳನ್ನು ಕಂಟ್ರೋಲ್ ಮತ್ತು ರೆಗ್ಯುಲೇಟ್ ಮಾಡ್ತಾ ಇರುವಂಥದ್ದು ವ್ಯಾನ ವಾಯು. ಸೊ ಇದು ನಮ್ಮ ದೇಹದಲ್ಲಿ ಹರಿತಾ ಇರುತ್ತಲ್ವ, ಅದನ್ನ ಕಂಟ್ರೋಲ್ ಮಾಡಬೇಕು. ಅದು ಹೆಚ್ಚು ಕಡಿಮೆ ಆದಾಗ ನಿಮಗೆ ರಕ್ತದೊತ್ತಡ ಅದೇ ಥರ ಹೆಚ್ಚು ಕಡಿಮೆ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕಿರುವಂಥ ಮುದ್ರ ವ್ಯಾನ ಮುದ್ರ. ಸೊ ವ್ಯಾನ ಮುದ್ರ ಅಂದರೆ ಯಾವುದು? ಹೆಬ್ಬೆರಳು ಅಗ್ನಿ ತತ್ವನ ಸೂಚನೆ ಮಾಡುತ್ತಲ್ವ. ಈ ಅಗ್ನಿ ತತ್ವದ ಹೆಬ್ಬೆರಳಿಗೆ ತೋರ್ ಬೆರಳು, ಮಧ್ಯದ ಬೆರಳು, 2 ಬೆರಳುಗಳನ್ನು ಜೋಡಿಸಿಟ್ಕೊಳಕು. ನೀವು ಮಾಡಿ ನೋಡಿ, ಜಸ್ಟ್ ಇಷ್ಟೇ. ಸೊ ಹಿಂದೆ
ಭರತನಾಟ್ಯ ಮಾಡುವಾಗ ಇದಕ್ಕೆ ಕಟಕ ಮುಖ ಅಂತ ಹೆಸರಿಟ್ಟು ನಾವು ಸ್ಟಾರ್ಟಿಂಗಲ್ಲಿ ಈ ಥರ ನಿಲ್ತಾ ಇದ್ವಿ ಅಲ್ವಾ. ಸೊ ಅದೇ ಥರ, ಯಾಕೆಂದರೆ ನಮ್ಮ ಇಡೀ ಬಾಡಿ ಬ್ಯಾಲೆನ್ಸ್ಡ್ ಆಗಿರಲಿಕ್ಕೆ, ನಮಗೆ ಎನರ್ಜಿ ಚೆನ್ನಾಗಿರಲಿಕ್ಕೆ, ಇಡೀ ಭರತನಾಟ್ಯ ಮುಗಿಯುವವರೆಗೆ ನಮ್ಗೆ ಶಕ್ತಿ ಕೊಡ್ತಾ ಇತ್ತು ಸ್ಟಾರ್ಟಿಂಗಲ್ಲಿ ಈ ಮುದ್ರಾ ಮಾಡೋದ್ರಿಂದ. ಸೊ ಅದೇ ಥರ ಈಗ ಯೋಗದ ವಿಷಯದಲ್ಲಿ ಬಂದಾಗ ನೀವು ವ್ಯಾನ ಮುದ್ರಾ ಮಾಡಿದಾಗ ಬೇಕಾದಷ್ಟು ಅಬ್ನಾರ್ಮಲ್ ಆ್ಯಕ್ಟಿವಿಟಿ ಏನಿರುತ್ತೆ ಅಂದರೆ, ಅಬ್ನಾರ್ಮಲ್ ಆಗಿ ಏನಿರುತ್ತೆ, ಈಗ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಅಥವಾ ನಮಗೇನೋ ಬಾಡಿನಲ್ಲಿ ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ, ಅಥವಾ ತುಂಬ ಕೋಲ್ಡ್ ಆಗುತ್ತೆ, ಯಾವುದೋ ಒಂದು ಅಬ್ನಾರ್ಮಾಲಿಟಿ ಇದ್ರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೂ ವ್ಯಾನ ಮುದ್ರಾ, ಮೇನ್ಲಿ ಫಾರ್ ಹೈ ಬಿ ಪಿ. ಓಕೆ, ಮಾತಾಡೋಣ ಇದ್ರ ಬಗ್ಗೆ. ಜೊತೆಗೆ ಹೈ ಬಿ ಪಿಯಿಂದ ನಾರ್ಮಲ್ ಬಿ ಪಿ ಆಗೋದಾಗಿರಲಿ ಅಥವಾ ಲೋ ಬಿ ಪಿ ಇರೋರಿಗೆ ನಾರ್ಮಲ್ ಬಿ ಪಿಗಳನ್ನು ಮಾಡಬೇಕು ಅಂದರೆ ಮುದ್ರೆ ಒಂದಿಷ್ಟು ಹಲವಾರು ಆಸನಗಳನ್ನು ನಾವು ತೋರಿಸ್ತಾ ಹೋಗ್ತೀವಿ. ಡಾಕ್ಟರ್ ಲತಾ ಶೇಖರ್ ಅವರು ಅದನ್ನು ಹೇಳ್ತಾರೆ. ಜೊತೆಗೆ ಯೋಗದ ಮೂಲಕ ಹೇಗೆ ನಮ್ಮ ರಕ್ತದೊತ್ತಡವನ್ನು ಸಮತೋಲನವಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಸುಧೀರ್ ಅವರು ಹೇಳ್ತಾ ಹೋಗ್ತಾರೆ. ಜೊತೆಗೆ ತಾವು ಕೂಡ ಕರೆ ಮಾಡಿ ಮಾತನಾಡ್ಬೋದು. ಮಾತನಾಡ್ತಾ ದಯವಿಟ್ಟು ತಪ್ಪದೆ ತಾವು ಕೂಡ ಎಲ್ಲಿ ಕೂಡ ಮನಸ್ಸನ್ನು ಚಂಚಲ ಮಾಡಿಕೊಳ್ಳಾರ್ದೆ ನೆಕ್ಸ್ಟ್ ಇನ್ನೊಂದು 35-40 ನಿಮಿಷಗಳ ಕಾಲ ನಮ್ಮ ಆಯುಷ್ ಈ ಒಂದು ಕಾರ್ಯಕ್ರಮ ನೋಡ್ತಾ ಇರಿ. ಕಾರಣ ಏನಂತಂದರೆ ನಿಮ್ಮ ಆರೋಗ್ಯದ ಕುರಿತಾಗಿಯೇ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಆಯುಷ್ ಟಿವಿ ಆಗಿದೆ. ಮಾತಾಡೋಣ. ಹಾಗೆ ಸಾಕಷ್ಟು ಕರೆಗಳು ಬರ್ತಾ ಇದೆ. ಒಂದು ಕಾಲ್ ಇದೆ. ನಮಸ್ಕಾರ. ಏನು ಹೆಸರು? ಸುಮಾ ಅಂತೇಳಿ. ಓಕೆ, ಯಾವೂರಿಂದ ಸುಮಾ ಅವರೇ? ಬಿಡದಿಯಿಂದ. ಕೇಳಿ ಮೇಡಮ್, ತಮಗೇನಾದ್ರು ಬಿ ಪಿ ಇದೆಯಾ? ಓಕೆ, ಬಿ ಪಿ, ಮೈಗ್ರೇನ್, ಓಕೆ, ಏನಾದ್ರು ಸಂಬಂಧ ಇದೆಯಾ, ಹೇಗೆ? ಹೌದು, ಈಗ ತಲೆನೋವು ಪದೇ ಪದೇ ಬರ್ತಾ ಇದ್ರೆ ಫ್ಯೂಚರಲ್ಲಿ ಬಿ ಪಿ ಫ್ಲಕ್ಚುಯೇಷನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನಿಮಗೆ ಮೈಗ್ರೇನ್, ಹೆಡ್ಡೇಕ್ ಆ ಥರ ಏನೇ ಇದ್ರೂ ಕೂಡ ಶೂನ್ಯ ವಾಯು ಮುದ್ರಾ ಅಂತ, ಇದು ವಾಯು, ಇದು ಶೂನ್ಯ. ತೋರು ಬೆರಳುಗಳನ್ನು ಮಡಿಸಿಟ್ಕೊಳ್ಳೋದು ವಾಯು, ಮಧ್ಯದ ಬೆರಳುಗಳನ್ನು ಮಡಿಸಿಟ್ಕೊಂಡ್ರೆ ಆಕಾಶ ಮುದ್ರಾ, ಶೂನ್ಯ ಮುದ್ರಾ ಅಂತಾರೆ ಇದನ್ನು ಒತ್ತಿಟ್ಟಾಗ. ಸೊ ಎರಡೂ ಬೆರಳುಗಳನ್ನು ಮಡಿಸಿಟ್ಟಾಗ ಶೂನ್ಯ ವಾಯು ಮುದ್ರಾ ಅಂತ ಹೇಳ್ತಾರೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸ್ವಲ್ಪ ಮಟ್ಟಿಗೆ ಹೆಡ್ಡೇಕ್ ರೆಡ್ಯೂಸ್ ಆಗೋಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಮತ್ತು ನೀವು ಗಾಳಿಗೆ ಹೊರಗಡೆ ಓಡಾಡೋದಾಗಲಿ ಅಥವಾ ಸ್ಟೀಮ್ ತಗೊಳ್ಳೋದಾಗಲಿ ಈ ಥರ ಆದಷ್ಟು ಪೇನ್ ಕಿಲ್ಲರ್ನ ತಗೊಳ್ಳಿಕ್ಕೆ ಹೋಗಬೇಡಿ. ಮೈಗ್ರೇನಿಗೆ ವಂಡರ್ಫುಲ್ ಗಿಡಮೂಲಿಕೆಗಳ ಕಷಾಯ ಕೂಡ ಸಪೋರ್ಟ್ ಮಾಡುತ್ತೆ, ಅಮೃತ ಬಳ್ಳಿ ಆ ಥರ ಎಲ್ಲ. ಸೊ ಜೊತೆಗೆ ವಾಯು ಮುದ್ರನ ಮತ್ತು ಆಕಾಶ ಮುದ್ರ, ಅದರಲ್ಲಿ ಶೂನ್ಯ, ಎರಡನ್ನೂ ಕಂಬೈನ್ ಮಾಡಿ ಮಾಡ್ತಾ ಹೋಗಿ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗ್ತಾ ಬರುತ್ತೆ. ಓಕೆ, ಅಂದ್ರೆ ಎಲ್ಲ ಒಂದ್ ಕಡೆ ಮೈಗ್ರೇನ್ಗೂ ಜೊತೆಗೆ ಈ ಒತ್ತಡಕ್ಕೂ ಅಂದ್ರೆ ಬಿ ಪಿ ಅಧಿಕ ಒತ್ತಡ ಕಾರಣ ಇರುತ್ತೆ. ಏನ್ ಕಾರಣದಿಂದ ಅಂದ್ರೆ ಇಲ್ಲಿ ಸರ್ಕ್ಯುಲೇಷನ್ ಒತ್ತಡ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗಿ ಹರಿತಾ ಇರುತ್ತೆ ತಲೆ ಭಾಗಕ್ಕೆ. ಸ್ಟ್ರೆಸ್ ಆಗಿರ್ಬೋದು, ಓವರ್ ಆಂಗ್ಸೈಟಿ ಆಗಿರ್ಬೋದು, ಅಥವಾ ಇನ್ನು ಕೆಲವರಿಗೆ ತುಂಬಾ ಶಬ್ದ ಕೇಳಿದ್ರೆ, ಹೊರಗಡೆ ಓಡಾಡ್ತಾ ಇದ್ರೆ, ತುಂಬಾ ಜನಗಳ ಜೊತೆ ಇದ್ರೆ, ಈ ತರ ಎಲ್ಲ ಇದ್ದಾಗ ಸ್ಟ್ರೆಸ್ ಬೇರೆ ತರನೇ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಆಗ ಬರುವಂಥದ್ದು ಮೈಗ್ರೇನ್. ಇನ್ನು ಕೆಲವರಿಗೆ ಅದು ವಾಮಿಟ್ ಆಗಿ ಸರಿ ಹೋಗುತ್ತೆ. ಆಸಿಡ್ ರಿಫ್ಲೆಕ್ಸ್ ಆದರೂ ಕೂಡ ಇದೇ ಥರ ಪ್ರಾಬ್ಲಮ್ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ರೀಸನ್ ಇರುತ್ತೆ, ಬಟ್ ಸಿಂಪ್ಟಮ್ಸ್ ಸೇಮ್ ಇರುತ್ತೆ. ಅಂದ್ರೆ ಬೇರೆ ಒತ್ತಡಗಳು ಕೆಲವೊಂದ್ಸರಿ ರಕ್ತದ ಒತ್ತಡಕ್ಕೂ ಕೂಡ ಕಾರಣ ಆಗುತ್ತೆ ಅಂತ ಹೇಳಿ. ಹೌದು ಹೌದು, ಮಾತಾಡೋಣ. ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಮಲ್ಲಿಕ್ ಅಂತ ಹೇಳ್ಬಿಟ್ಟು. ಓಕೆ, ಮಲ್ಲಿಕ್ ಅವರೇ ಕೇಳ್ರಿ, ಏನ್ ಪ್ರಶ್ನೆ? ಸರ್, ಈ ಸ್ವಲ್ಪ ಬಿಪಿ ಇದೆ ಸರ್ ನಮಗೆ. ಎಷ್ಟಿದೆ? ಸ್ವಲ್ಪ ಅಂದ್ರೆ ಸರ್ ಬಿಪಿ ಅಲ್ಲ, ಗೊತ್ತಾಯ್ತು. ಬಿ ಪಿ ಜಾಸ್ತಿ ಕೋಪ ಇದೆಯಾ ಹಿಂಗೆ? ಸರ್ ಮೀಡಿಯಂ ಇದೆ ಸರ್. ಮನೆ ಜಾಸ್ತಿ ಬೈತಾರೆ ಯಾರಿಗಾದ್ರು? ಇಲ್ಲ ಸರ್, ಇಲ್ಲ ಸರ್, ಶಾಂತವಾಗಿರ್ತೀವಿ ಸರ್. ಶಾಂತವಾಗಿರ್ತೀರಿ, ಹಂಗಾರೆ ಲೋ ಬಿ ಪಿ ಇದೆಯಾ? ಓಕೆ, ಈಗ ಮೇಡಮ್ ಇದಾರೆ, ಡಾಕ್ಟರ್ ಲತಾ ಶೇಖರ್ ಇದಾರೆ, ಮಾತಾಡಿ ಒಂದಿಷ್ಟು ಟಿಪ್ಸ್ ಗಳು ಹೇಳ್ತಾರೆ, ಅದನ್ನ ಫಾಲೋನು ಮಾಡಿ. ಹಾಗೆ ಓಕೆನಾ? ಈಗ ನೀವು ಬೆಳಿಗ್ಗೆ ಒಂದೇನ್ ಸರ್, ಈಗ ಒಂದು ತಿಂಗಳಿಂದ ಇಪ್ಪಾಗ ಒಂದು 4 ತಿಂಗಳು ಇವಾಗ ಸ್ವಲ್ಪ ಮಲ್ಕೊಂಡ್ಬಿಟ್ಟೆ ಸರ್. ಮಲ್ಕೊಂಡ್ಬಿಟ್ಟಿದ್ರಿ? ಹೆಂಗೆ ಸ್ವಲ್ಪ ಹಂಗೆ ಬೆವರು ಬಂದು ಮಲ್ಕೊಂಡ್ಬಿಟ್ಟೆ. ಅದಕ್ಕೆ ಒಂದು ಬೀಳ್ತಾರ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಓಕೆ, ಸ್ವಲ್ಪ ಹಿಂಗೆ ಡಿಸ್ಕಸ್ ಸಣ್ಣ ಪುಟ್ಟ ಇದಾಕಲ್ರಿ. ಓಕೆ, ಕರೆಕ್ಟ್. ಯಾವ ಊರು ಮಲ್ಲಿಕ್ ಅವ್ರೆ? ಕಾಳೆನಹಳ್ಳಿ ಸರ್. ಕಾರೆನಹಳ್ಳಿ ಎಲ್ಲಿದು? ಯಾವ ಡಿಸ್ಟ್ರಿಕ್ಟ್? ಶಿಕಾರಿಪುರ ತಾಲೂಕು ಸರ್. ಶಿಕಾರಿಪುರ ತಾಲೂಕು. ಓಕೆ, ಮಾತಾಡಿ. ಈಗ ನೀವು ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು ಮಾತ್ರೆ ತಗೊಳ್ತೀನಿ ಅಂತ ಹೇಳಿದ್ರಿ. ಸೊ 2 ಮಾತ್ರೆ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮಗೆ. ಇಲ್ಲಿ ಸಿಸ್ಟಾಲಿಕ್ ಅಂಡ್ ಡಯಾಸ್ಟಾಲಿಕ್ ಅಂತ ಹೇಳ್ತಾರೆ. ಅಂದರೆ ಮೇಲೆ ಒಂದು ರಕ್ತದ ಒತ್ತಡ ಮತ್ತು ಕೆಳಗೆ ಕೊಡ್ತಾರೆ. ಮೇಲೆ ಇರುವಂಥದ್ದು 140ಕ್ಕೂ ಹೆಚ್ಚು ಇದ್ದರೆ ಮಾತ್ರ ನಿಮಗೆ ಲೈಟಾಗಿ ಬಿ ಪಿ ಶುರುವಾಗಿದೆ ಅಂತ ಅರ್ಥ. ಕೆಳಗಡೆ 90ರವರೆಗೂ ಇರ್ಬೋದು. ಅದಕ್ಕಿಂತ ಹೆಚ್ಚಾದರೆ ಮಾತ್ರ. ನೀವು ಅದಕ್ಕಿಂತ ಕಮ್ಮಿ ಇದ್ದಾಗ ಕೂಡ 2 ಮಾತ್ರೆಗಳು ತಿನ್ನೋ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಸೊ ಅದು ರೀಡಿಂಗ್ ಕೊಡಿ. ಸೊ ಅದ್ರ ಬಗ್ಗೆ ಕರೆಕ್ಟಾಗಿ ನಿಮಗೆ ಮಾಹಿತಿ ಸಿಗುತ್ತೆ. ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ ಅಂದರೆ
ಜೀವನ ಪೂರ್ತಿ ಮಾತ್ರೆ ತಿನ್ನೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ನರ್ವಸ್ ಸಿಸ್ಟಮನ್ನು ಕಾಮ್ ಡೌನ್ ಮಾಡಲಿಕ್ಕೆ ಏನೇನು ಮಾಡಬೇಕು ಅದೇ ಥರ ಎಲ್ಲ ಮುದ್ರಾಗಳ ಕಾಂಬಿನೇಷನ್ ಆಗಿರ್ಬೋದು. ಪ್ರಾಣಾಯಾಮದಲ್ಲಿ ಕೆಲವೊಂದು ಟ್ರ್ಯಾಂಕ್ವಿಲಿಂಗ್ ಪ್ರಾಣಾಯಾಮ ಅಂತ ಹೇಳ್ತಾರೆ, ಅಂದರೆ ಕೂಲಿಂಗ್ ಇಫೆಕ್ಟ್ ಇರುವಂಥ ಪ್ರಾಣಾಯಾಮ. ಸೊ ಅದರ ಕಾಂಬಿನೇಷನ್ ಆಗಿರ್ಬೋದು. ಇದೆಲ್ಲ ಮಾಡ್ತಾ ಹೋದರೆ ನೀವು ನಿಧಾನವಾಗಿ ಮಾತ್ರೆಗಳನ್ನ ಕಡಿಮೆ ಮಾಡಿ ಬಿಡ್ಬೋದು. ಮಾತ್ರೆ ಬಿಡಲಿಕ್ಕೆ ಯಾವುದೇ ರೀತಿ ಭಯ ಬೇಕಾಗಿರೋದಿಲ್ಲ. ಎಷ್ಟೋ ಜನಕ್ಕೆ ಸುಮ್ಮನೆ ಈಗ ಹೇಳಿದ್ರಿ ಎಲ್ಲ ಒಂದಿನ ಮಲಗದೆ ಅದಕ್ಕೆ ಹಾರ್ಟ್ ಕೂಡ ತೊಗೊಳ್ತಿದ್ದೀನಿ ಅಂತ. ಈ ಥರ ನೀವು ಮಾತ್ರೆಗಳ ತೊಗೊಂಡಾಗ ಏನಾಗುತ್ತೆ, ಸೊ ಕಿಡ್ನಿ ಎಲ್ಲ ಅಫೆಕ್ಟ್ ಆಗೋದ್ರಿಂದ ನಿಮಗೆ ಅವಶ್ಯಕತೆ ಇರೋದಿಲ್ಲ. ಸೊ ನ್ಯಾಚುರಲ್ ಹೀಲಿಂಗಲ್ಲಿ ಎಲ್ಲದೂ ಸರಿ ಹೋಗುತ್ತೆ. ಆದರೆ ನೀವು ತುಂಬ ನಿಮಗೆ ಹೆಚ್ಚಾದಾಗ ಅಥವಾ ಫ್ಲಕ್ಚುಯೇಷನ್ಸ್ ಇದ್ದರೆ ಅಥವಾ ಸಿಂಪ್ಟಮ್ಸ್ ಇದ್ದರೆ ಈ ಥರ ಇದೆಯಾ ಅಂತ ನೋಡಿಕೊಂಡು ನಿಮಗೆ ಸರಿಯಾಗಿ ಅಂದರೆ ನಿಮಗೆ ಬೇಕಾಗಿರುವಂಥ ಅಂದರೆ ಎಲ್ಲದು ಯಾವುದು ಯೋಗ ಬೇಕು, ಯಾವುದು ಪ್ರಾಣಾಯಾಮ ಬೇಕು, ಯಾವ ಗಿಡಮೂಲಿಕೆಗಳ ಸಹಾಯ ಬೇಕು, ಈ ಥರ ನೀವು ಕಾಂಬಿನೇಷನ್ ಮಾಡ್ಕೋಬೇಕು. ಆಗ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಸ್ಟ್ರೋಕ್ ಬರುತ್ತೆ ಅನ್ನೋ ಭಯ ಕೂಡ ನೀವು ಖಂಡಿತ ಬಿಡ್ಬೋದು. ಓಕೆ, ಮಾತಾಡೋಣ. ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ ಸರ್, ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ಮಹಾಲಕ್ಷ್ಮಿ ಅವರ ಸ್ವಲ್ಪ ಜೋರ ಮಾತಾಡಿ. ಯಾವೂರಿಂದ? ಟಿವಿ ಸೌಂಡ್ ಕಡಿಮೆ ಮಾಡಿ, ಮತ್ತೊಂದ್ಸರಿ ಹೇಳ್ತಾರೆ. ಮಹಾಲಕ್ಷ್ಮಿ ಅಂತ. ಓಕೆ, ಯಾವೂರು? ಸರ್, ನಂಜನಗೂಡು. ನಂಜನಗೂಡಿಂದ. ಕೇಳಿ, ತಮಗೇನು BP ಇದೆಯಾ? BP ಇದೆಯಾ? ಸರ್, BP ಇದೆ ಸರ್. ಇವಾಗ ಒಂದು ವರ್ಷದಿಂದ 5-6 ತಿಂಗಳು 7 ತಿಂಗಳು ಇರ್ಬೋದು. ಲೋ BP ನ ಹೈ BP ನ? ಸರ್, ಇದು ಮಾಮೂಲಿ BP ಸರ್. ಮಾಮೂಲಿ BP. ಮಾಮೂಲಿ BP. ಓಕೆ, ಹೈ BP ಇದೆ ಸರ್. ಡಾಕ್ಟರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ನಿಮ್ಮ ವಯಸ್ಸೆಷ್ಟು? ಹಲೋ ಏಜ್ ಎಷ್ಟು ನಿಮ್ಮದು? ಮೇಡಮ್ 34 ಇವಾಗ ನನಗೆ. ಮತ್ತು 34 ಇಯರ್ಸ್ಗೆಲ್ಲ BP ಆ್ಯಕ್ಚುಲಿ ಬರೋದಿಲ್ಲ. ಬಂದರೂ ಕೂಡ ನೀವು ಅದನ್ನು ಮಾತ್ರೆಗಳನ್ನು ಲೈಫ್ ಲಾಂಗ್ ತಗೋಬಾರ್ದು. ಯಾಕೆಂದರೆ ಅದು ಒಂದಕ್ಕೆ ನೀವು ಏನೋ ಸರಿ ಮಾಡ್ತೀನಿ ಅಂತ ಹೋದರೆ ಬೇರೆ ಅಫೆಕ್ಟ್ ಆಗೋದ್ರಿಂದ, ಬೇರೆ ಆರ್ಗನ್ಸ್ ಅಫೆಕ್ಟ್ ಆಗೋದ್ರಿಂದ, ಸೊ ನೀವು ಒತ್ತಡ ನಿಮಗೆ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಯಾವುದೋ ಕೆಲಸದ್ದಾಗಿರ್ಬೋದು, ಇನ್ಯಾವುದೋ ಆಗಿರ್ಬೋದು. ನಿದ್ದೆ ಕಡಿಮೆ ಆಗ್ತಿದೆಯಾ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ನಿದ್ದೆ ಕಡಿಮೆ ಮಾಡೋದು ಮತ್ತು ಹೆಡ್ಡೇಕ್ ಪದೇ ಪದೇ ಬರ್ತಾ ಇರೋದು, ಮೈ ಎಲ್ಲ ನಡ್ಕೊ ಬರೋದು, ಇಂಥದ್ದೇನಾದರೂ ಸಿಂಪ್ಟಮ್ಸ್ ಇದ್ದರೆ ನಿಮಗೆ ಈಗ BP ಶುರುವಾಗಿದೆ ಅಂತ. ಸೊ ಎಷ್ಟಿದೆ ರೀಡಿಂಗ್ ಅಂತ, ರೀಡಿಂಗ್ ಬಗ್ಗೆ ನೀವು ಡಾಕ್ಟರ್ ಹತ್ರ ಹೋದಾಗ ನಿಮ್ಮ ಭಯಕ್ಕೆ ಅದು 150 ಆದರೂ ಆಗಿರ್ಬೋದು, ಅದು BP ಅಲ್ಲ. ನೀವು ನಿಧಾನವಾಗಿ ಶಾಂತ ರೀತಿಯಲ್ಲಿ BP ಚೆಕ್ ಮಾಡಿಕೊಂಡಾಗ ನಿಮಗೆ ಕರೆಕ್ಟಾಗಿ ಬರುತ್ತಾ. ಅದರಲ್ಲಿ 140ಕ್ಕಿಂತ ಹೆಚ್ಚು ಬಂದರೆ ಮಾತ್ರ ನಿಮಗೆ ಆಗ ಜಸ್ಟ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಅದನ್ನು ನೋಡ್ಕೊಳ್ಳಿ. ಸದ್ಯಕ್ಕೆ ವ್ಯಾನ ಮುದ್ರನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ತಾವು ಯೋಗದ ಒಂದು ಸ್ವಲ್ಪ ಏನೋ ಟಿಪ್ಸ್ಗಳು ಹೇಳ್ಬೋದಾ ಇಂಥ BP ಇರುವಂಥ ಪೇಷಂಟ್ಸ್ಗಳಿಗೆ? ಸಾಕಷ್ಟು ಜನಕ್ಕೆ BP ಇರುತ್ತೆ. ಸಾಕಷ್ಟು ವಿಷಯಗಳನ್ನು ಡಾಕ್ಟರ್ ಲತಾ ಶೇಖರ್ ಅವರು ಹೇಳಿದ್ದಾರೆ. ಇನ್ನು ಯೋಗದಲ್ಲಿ ನೀವು ಮಾಡಬೇಕು ಅಂತಿದ್ರೆ ಸಮಯ ಕೊಡಬೇಕು. ಫಸ್ಟು ನೀವು ಸಮಯ ಕೊಡದೆ ಹೋದರೆ ನೀವು ಏನೇ ಮಾಡಿದ್ರೂ ಅದು ನಿಮಗೆ ದಕ್ಕೋದೇ ಇಲ್ಲ. ನಿಮಗೋಸ್ಕರ ನೀವು ಸಮಯ ಕೊಡೋದು ಫಸ್ಟ್ ಯೋಗ. ನೀವು ಬೆಳಗ್ಗೆ ಎದ್ದು ಕೂಡಲೇ ಒಂದು 10 ನಿಮಿಷದಿಂದ 15 ನಿಮಿಷ ತಾಡಾಸನ ಮಾಡ್ಬೋದು. ನಿಂತ್ಕೊಂಡು 2 ಕೈಗಳನ್ನು ಮೇಲಕ್ಕೆ ಎಳೆದ್ಬಿಟ್ಟು ಜಾಸ್ತಿ ಒತ್ತಡನ ಕೊಡಬಾರ್ದು. BP ಇರೋರು ನೆನ್ಪಿಟ್ಕೋಬೇಕು, ಹಿಂದೆ ಬಗ್ಗುವಂಥದ್ದಾಗಲಿ, ಮುಂದೆ ಜಾಸ್ತಿ ಬಗ್ಗುವಂಥದ್ದಾಗಲಿ, ಜಾಸ್ತಿ ಉಸಿರನ್ನ ಹಿಡಿದಿಡೋದಾಗಲಿ ಇವುಗಳನ್ನು ಮಾಡ್ಕೊಳಕ್ಕೆ ಹೋಗಬಾರ್ದು. ನಿರಾಳವಾಗಿ ನಿರಾಯಾಸವಾಗಿ ಯೋಗಾಭ್ಯಾಸಗಳನ್ನು ಮಾಡ್ತಾ ಹೋಗಬೇಕು. ಹತ್ತಿರದ ಯೋಗ ಕೇಂದ್ರಗಳಿದ್ರೆ ಫಸ್ಟು ಗುರುಗಳ ಮಾರ್ಗದರ್ಶನ ತಗೊಂಡು ನೀವು BP ಇರೋರು, ಎಸ್ಪೆಷಲಿ ಇರೋರು ನೀವು ಅಭ್ಯಾಸ ಮಾಡೋದು ಉತ್ತಮ. ಯಾಕಂತ ಹೇಳಿದಾಗ ನೀವೇನೋ ಒಂದು ಯೂಟ್ಯೂಬ್ ನೋಡ್ಕೊಂಡು ಮಾಡಕ್ಕೆ ಹೋಗ್ತೀರಿ, ಅಲ್ಲೇನೋ ಮಾಡಿರ್ತಾರೆ, ನೀವೇನೋ ಮಾಡ್ತೀರಿ, ಮತ್ತೇನೋ ಹೆಚ್ಚು ಕಮ್ಮಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತೊಂದು, ಇವಾಗ BP ಸಮಸ್ಯೆಗಳಾಗಿರ್ಬೋದು, ಇದು ನಮ್ಮ ಲಂಗ್ಸ್ ಮತ್ತು ಹಾರ್ಟ್ ನಡುವೆ ನಡೆಯುವಂಥ ಒಂದು ಕ್ರಿಯೆ ಮತ್ತು ಪ್ರಕ್ರಿಯೆ, ಒಂದು ಸಂಗೀತ ಅಂತ ಹೇಳ್ಬೋದು. ಒಂದು ಈ ಟ್ಯೂನ್ ಬಿಟ್ವೀನ್ ಹಾರ್ಟ್ ಆ್ಯಂಡ್ ಲಂಗ್ಸ್ ಅಂತ ಹೇಳಿದಾಗ ಒಂದು ಸಂಗೀತ ಸುಮಧುರವಾಗಿ ಕೇಳಬೇಕು ಅಂದರೆ ಏನಿರಬೇಕು? ತಾಳ ಇರಬೇಕು, ಲಯ ಇರಬೇಕು. ಇವೆಲ್ಲ ಇದ್ರೂ ಕೂಡ ಸಾಲದು. ಉತ್ತಮವಾಗಿರ್ತಕ್ಕಂಥ ರಾಗ ಇರಬೇಕು. ಅವಿದ್ದಾಗ ಮಾತ್ರ ಏನಾಗುತ್ತೆ, ಸುಮಧುರವಾಗಿರೋ ಸಂಗೀತ ನಾವು ಕೇಳಕ್ಕೆ ಸಾಧ್ಯ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನಕ್ಕೆ BP ಇದೆ ಅಂದ್ಕೊಂಡು ಏನು ಮಾಡಿಬಿಡ್ತಾರೆ. ಈಗ ಏನಕ್ಕೋಸ್ಕರ BP ಬರುತ್ತೆ ಅಂತ ನಾವು ತುಂಬ ಸಲ ನೋಡಿದ್ದೀವಿ. ತುಂಬ ಜನಕ್ಕೆ ಏನಾಗಿರುತ್ತೆ ಅಂದರೆ, ಸಡನ್ನಾಗಿ ಬೇರೆ ಬೇರೆ ಆರ್ಗನ್ಸ್ಗಳ ಬಗ್ಗೆ ಪ್ರಾಬ್ಲಮ್ ಆಗಿರ್ಬೋದು, ಮನೇಲಿ ಹೆಚ್ಚು ಒತ್ತಡಗಳಾಗಿರ್ಬೋದು. ಗಮನಿಸಿ ನೋಡಿ, ನೀವೇನಾದರೂ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಳ್ಳಿ, ಅಥವಾ ಯಾರ ಬಗ್ಗೆನಾದರೂ ತುಂಬ ಕೆಟ್ಟದಾಗಿ ಯೋಚನೆ ಮಾಡ್ತಾ ಹೋಗಿ, ಆಟೋಮೆಟಿಕ್ ನಿಮಗೆ ಉಸಿರಾಟ ಸ್ವಲ್ಪ ಹಿಡಿದು ಬಿಟ್ಟು ಆಗುತ್ತೆ ಅಲ್ವಾ? ಈಗ ಉಸಿರಾಟ ಹಿಡಿದು ಬಿಟ್ಟು ಆಗೋದಿಲ್ಲಿ ಲಂಗ್ಸಲ್ಲಿ. ಸೊ ಆಟೋಮೆಟಿಕ್ ಏನಾಗುತ್ತೆ, ಅಲ್ಲಿಂದ ಹೋಗೋ ಬ್ಲಡ್ ಅಥವಾ ಏನು ಆಕ್ಷನ್ ಅಂಡ್ ರಿಯಾಕ್ಷನ್ಸ್ ಇರುತ್ತೆ ಅಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಅಲ್ಲೇ ಆಗೋದೇ ಬ್ಲಡ್ ಪ್ರೆಷರ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಹಾಗಾಗಿ ನೀವು ಯೋಗ ಮಾಡಬೇಕಾದಾಗಲೂ ಉಸಿರಾಟದ ಕ್ರಿಯೆಗಳ ಬಗ್ಗೆ ನೀವು ಗಮನ ಕೊಡಬೇಕು. ಈಗ ಬ್ರೀತ್ ಇನ್ ಮಾಡಿದಾಗ ಕೈಗಳನ್ನು ಮೇಲಕ್ಕೆ ಎತ್ಕೊಳ್ಳುವಂಥದ್ದು, ಅಲ್ಲಿ ನಿಧಾನಕ್ಕೆ ಬ್ರೀತ್ ಔಟ್ ಮಾಡಿದಾಗ ಕೈಗಳನ್ನು ವಾಪಸ್ ತಿರ್ಗಿಸುವಂಥದ್ದು, ಮತ್ತೆ ಬ್ರೀತ್ ಇನ್ ಮಾಡುವಾಗ ನಿಧಾನಕ್ಕೆ ಮೇಲೆ ಎತ್ಕೊಳ್ಳುವಂಥದ್ದು. ಈ ಉಸಿರು ಜೊತೆಗೇನೆ ನೀವು ಆಸನಗಳನ್ನು ಮಾಡಬೇಕು.
ತುಂಬ ಜನ ಉಸಿರಾಟದ ಬಿಟ್ಬಿಡ್ತಾರೆ. ಈಗ ಪೂರಕ, ರೇಚಕ, ಕುಂಭಕ ಅಂತ ಏನು ಆಸನಗಳು ಹೇಳ್ತಾರೆ ಅದನ್ನ ನಿಧಾನಕ್ಕೆ ಫಾಲೋ ಮಾಡಿದ್ರೆ ಮಾತ್ರ ಆಸನದ ಬೆನಿಫಿಟ್ ಸಿಗುತ್ತೆ. ಓಕೆ, ಹಾಗೆ ಮಾಡಿದ್ರೆ ಮಾತ್ರ ನಿಮ್ಗೆ ಅದೇ ಮೇನ್ಲಿ ಇಂಪಾರ್ಟೆಂಟ್ ಫಾರ್ BP ಅಂತ ಹೇಳಿದಾಗ ತಾಡಾಸನ ನೀವು ಚೆನ್ನಾಗಿ ಮಾಡ್ಬೋದು. ಜೊತೆಗೆ ಸಾಧ್ಯ ಆದರೆ ಭ್ರಾಮರಿ ಪ್ರಾಣಾಯಾಮನ ನೀವು ಜಾಸ್ತಿ ಬಟ್ ಅದರಲ್ಲಿ ನೀವು ಹಿಡಿದಿಡಬಾರ್ದು. ಕಣ್ಣನ್ನು ಈ ಥರ ನೀವು ಮುಚ್ಕೊಂಡು ಕಿವಿನ ಈ ಹೊಳ್ಳೆನ ಈ ಥರ ಮುಚ್ಕೊಂಡು ಉಸಿರನ್ನ ನಿಧಾನಕ್ಕೆ ತಗೊಂಡು ಬಿಡುವಾಗ ಮಾತ್ರ ಮತ್ತು ಮಾಕಾರನ ಉಚ್ಚಾರಣೆ ಮಾಡ್ತಾ ಹೋಗಬೇಕು. ಆ ಸಮಯದಲ್ಲೂ ಕೂಡ ನೀವು ಇದನ್ನು ಮಾಡಾದ ತಕ್ಷಣ ರಿಲ್ಯಾಕ್ಸಿಂಗ್ ಪೊಸಿಷನ್ ಹೋಗೋದು ಇಂಪಾರ್ಟೆಂಟ್. ಓಕೆ, ರಕ್ತದೊತ್ತಡ ಕಾರಣ ಆಗೋದಕ್ಕೆ ಕೆಲವೊಂದ್ಸರಿ ಜೆನೆಟಿಕ್ ಕೂಡ ಕಾರಣ ಆಗುತ್ತೆ ಅಂತ ಹೇಳ್ತಾರೆ, ಕೆಲವೊಂದ್ಸರಿ ಹಾರ್ಮೋನ್ ವೇರಿಯೇಷನ್ಸ್ ಇಂದ ಆಗುತ್ತೆ ಅಂತ ಹೇಳಿ, ಕೆಲವೊಂದ್ಸರಿ ನಾವೇ ತಂದುಕೊಳ್ಳುವಂಥ ಆಹಾರ ಪದ್ಧತಿಯಿಂದನೂ ಆಗಿರುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದರೆ ಕಳೆದ 5-6 ವರ್ಷಗಳಿಂದ ಪ್ರತಿಯೊಬ್ಬರಿಗೂ ಸಹಿತ ನಿಮ್ಮ ಫುಡ್ ಸ್ಟೈಲ್ ಚೆನ್ನಾಗಿತ್ತು ಅಂದರೆ ನಿಮ್ಗೆ ಯಾವುದೇ ಕಾಯಿಲೆಗಳು ಬರಲ್ಲ ಅಂತ ಹೇಳ್ತಾರೆ. ಬಂದರೂ ಸಹಿತ ಪ್ರಮಾಣ ಕಡಿಮೆ ಇರುತ್ತೆ ಅಂತ ಹೇಳಿ. ಬಟ್ BP ವಿಷಯದಲ್ಲಿ ಫುಡ್ ಪ್ರಮಾಣ, ಆಮೇಲೆ ಫುಡ್ ಸ್ಟೈಲ್ ಹೆಂಗಿದೆ, ಆಮೇಲೆ ಯಾವ ರೀತಿ ಇದ್ರೆ ಒಳ್ಳೇದು ಅಂತ ತಾವು ಹೇಳ್ತಾರೆ? ಯಾಕಂದ್ರೆ ಸ್ಟಿಮ್ಯುಲೆಂಟ್ ಆಗಿರುವಂಥ ಆಹಾರ ಸೇವನೆ ಮಾಡಿದಾಗ BP ವೇರಿಯೇಷನ್ ಆಗೇ ಆಗುತ್ತೆ. ಅದು 20 ವರ್ಷದ ಒಳಗಿನವ್ರಿಗೆ ಕೂಡ BP ಫ್ಲಕ್ಚುಯೇಷನ್ ಆಗುತ್ತೆ. ಯಾಕೆಂದರೆ ಆಲ್ಕೋಹಾಲ್ದು ಕೆಲವರಿಗೆ ದುರಭ್ಯಾಸ ಇರುತ್ತೆ, ಇನ್ನು ಕೆಲವರಿಗೆ ಅಡಿಕ್ಷನ್ಸ್, ಅದು ಯಾವುದೇ ರೀತಿ ಅಡಿಕ್ಷನ್ ಆಗಿರ್ಬೋದು, ಡ್ರಗ್ ಆಗಿರ್ಬೋದು ಅಥವಾ ಸಿಗರೆಟ್ ಸ್ಮೋಕಿಂಗ್ ಆಗಿರ್ಬೋದು, ಇಂಥದ್ದು ಅಡಿಕ್ಷನ್ಸ್ ಇದ್ದರೆ, ಮತ್ತು ಇನ್ನು ಆಹಾರ ಪದ್ಧತಿ ಅಂದರೆ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಅದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ತುಂಬ ಸ್ಟಿಮ್ಯುಲೆಂಟ್ ಆಗಿರುತ್ತೆ. ಸೊ ರಾಜಸಿಕ್ ಫುಡ್ ಅಂತ ಹೇಳ್ತಾರೆ. ಸೊ ಆಗ ನಮ್ಮ ಮನಸ್ಸು ಅದೇ ಥರ ರಿಯಾಕ್ಟ್ ಮಾಡುತ್ತೆ, ಅಂದರೆ ಕ್ರೋಧ ಹೆಚ್ಚಾಗ್ತಾ ಹೋಗುವಂಥದ್ದು. ಅದಕ್ಕೆ ರಾಜರಿಗೆ ಇರುವಂಥದ್ದು ರಜಸಿಕ್ ಫುಡ್ ಅಂತ ಹೇಳ್ತಿದ್ರು. ಅಂದರೆ ಕಿಂಗ್ಸ್ ಅವ್ರಿಗೆ ಬೇಕಾಗಿರುವಂಥ ಆಹಾರ ಅದು. ಯಾಕಂದ್ರೆ ಅವ್ರಿಗೆ ರೋಷ ಹೆಚ್ಚಿರಬೇಕು, ಯಾಕಂದ್ರೆ ಫೈಟ್ ಮಾಡಬೇಕಲ್ವಾ. ಸೊ ಆ ಥರ. ಆದರೆ ಈಗ ಸುಮ್ಮನೆ ನಾವು ಏನು ಫೈಟು ಇಲ್ಲ, ಏನೂ ಇಲ್ಲ, ಸುಮ್ಮನೆ ಆ ಥರ ಆಹಾರ ತೊಗೊಂಡು ಸುಮ್ಮನೆ ಕೂತ್ಕೊಂಡಿದ್ದಾಗ ಏನಾಗುತ್ತೆ, ಅದು ನಮ್ಮ ಬಾಡಿನಲ್ಲಿ ಅಡ್ವರ್ಸ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಯಾವತ್ತೂ ಸಾತ್ವಿಕವಾದ ಆಹಾರ ತಿಂದರೆ ಮಾತ್ರ BP ನಾರ್ಮಲ್ ಇರುತ್ತೆ. ಇದನ್ನ ಬಿಟ್ಟು ಆಚೆ ಹೋದ್ರೆ ಅಂದ್ರೆ BP ರೈಸ್ ಆಗಿ. ಓಕೆ, ಮಾತಾಡೋಣ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ ಸರ್. ನಮಸ್ತೆ ಸರ್, ಯಾವೂರಿಂದ ತಮ್ಮ ಹೆಸರು? ಓಕೆ, ಕೇಳಿ ಸರ್, ಏನು ಪ್ರಶ್ನೆ? BP ಇದೆ ಸರ್, BP ಇದೆ, ಬಟ್ ನೈಟ್ ಒಂದೊಂದ್ಸಲ ಸ್ವೆಟ್ಟಿಂಗ್ ಬರುತ್ತೆ ಚಳಿಗಾಲದಲ್ಲೂ. ಓಕೆ, ಏಜ್ ಎಷ್ಟು ಸರ್ ತಮ್ಮದು? 48 ಸರ್. ಶುಗರ್ ಏನಾದರೂ ಇದೆಯಾ? ಶುಗರ್ ಇಲ್ಲ ಸರ್, BP ಮಾತ್ರ ಇದೆ. ಓಕೆ, ಮಾತಾಡೋಣ. ಓಕೆ, ನೈಟು ಸ್ವೆಟ್ ಆಗುತ್ತೆ ಅಂತ ಹೇಳಿದ್ರು. ಅದು ಆ ಏಜಲ್ಲಿ ಆಗತ್ತೆ. ಯಾಕಂದರೆ ಒಂದು ಅಪ್ ಟು 30 ಇಯರ್ಸ್ವರೆಗೆ ನಮ್ಮದು ಗ್ರೋಯಿಂಗ್ ಸ್ಟೇಜ್ ಅಂತ. ಸೊ ಎಲ್ಲ ಥರ ಸ್ಟ್ರೆಂತ್, ಸ್ಟ್ಯಾಮಿನಾ, ವಿಗರ್ ಎಲ್ಲ ಹೆಚ್ಚಿರುವಂಥದ್ದು. ಆಮೇಲಿಂದ ಡಿಕೇಯಿಂಗ್ ಸ್ಟಾರ್ಟ್ ಆಗುತ್ತಲ್ವ. ಸೊ ಏನಾಗುತ್ತೆ, ಎಲ್ಲ ಆರ್ಗನಲ್ಲಿ, ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಸ್ವೆಟ್ ಆಗುವಂಥದ್ದು, ಸೆಕೆ ಆಗುವಂಥದ್ದು ಇದೆಲ್ಲ ಕಾಮನ್ ಅದು. ಸೊ ಆದರೆ ನೀವು ಕೂಲಿಂಗ್ ಇರೋವಂಥದ್ದೆಲ್ಲ ಮಾಡ್ತಾ ಹೋದರೆ, ಈಗ ನೀವು BPಗೂ ಕೂಡ ತಂಪಾದ ಆಹಾರ ಸೇವನೆ ಆಗಿರ್ಬೋದು, ಅಥವಾ ಶೀತಕಾರಿ, ಸದಂತಿ, ಈ ರೀತಿ ಪ್ರಾಣಾಯಾಮಗಳನ್ನು ಒಂದು ಸೆಲೆಕ್ಟ್ ಮಾಡಿಕೊಂಡು ಮಾಡ್ತಾ ಹೋಗಬೇಕು. ಯಾವಾಗ ನಿಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗಿರುತ್ತೆ ಆಗ ತೊಂದರೆ ಬರೋದಿಲ್ಲ. ಮತ್ತು ರಾತ್ರಿ ಮಾತ್ರ ಸ್ವೆಟ್ ಆಗ್ತೇನೆ ಅಂತ ಹೇಳಿದ್ರಿ, ರಾತ್ರಿ ಮಲ್ಕೊಳ್ಳಿಕ್ಕೆ ಮೊದಲು ಸೊ ನೀವು ತಣ್ಣೀರಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಧ್ಯಾನ ಸ್ಥಿತಿಲಿ ಕೂತ್ಕೋಬೇಕು. ಸುಮ್ಮನೆ ಕೂತ್ಕೊಳ್ಳಿ, ಬೇಕಾದರೆ ಏನೂ ಮಾಡಬೇಡಿ, ಜಸ್ಟ್ ಕೂತ್ಕೊಂಡು ಚಿನ್ಮುದ್ರಾ ಅಥವಾ ವ್ಯಾನ ಮುದ್ರಾ, ಹೀಗೆ ಚಿನ್ಮುದ್ರ ಅಂದರೆ ಬರೀ 2 ಬೆರಳುಗಳನ್ನು ಜೋಡಿಸಿಟ್ಕೊಳ್ಳೋದು. ವ್ಯಾನ ಮುದ್ರ ಅಂದರೆ ಫಸ್ಟ್ 3 ಫಿಂಗರ್ಸ್, 3 ಬೆರಳುಗಳನ್ನು ಜೋಡಿಸಿಟ್ಕೊಳ್ಳೋದು. ಜೋಡಿಸಿಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರು ನಿಮಗೆ ಆಟೋಮೆಟಿಕ್ಕಾಗಿ ಕಾಮ್ ಡೌನ್ ಆಗುತ್ತೆ. ಆಗ ಅಷ್ಟೊಂದು ಸೆಕೆ ಎಲ್ಲ ಆಗೋದಿಲ್ಲ. ಮತ್ತು ಗಾಳಿಗೆ ಓಡಾಡಬೇಕು. ಅದರಲ್ಲೂ ಅಶ್ವತ್ಥ ಮರ ಇರುತ್ತಲ್ವ, ಅದ್ರ ಕೆಳಗಡೆ ಕೂತ್ಕೊಳ್ಳೋದು ಅಥವಾ ಅದಕ್ಕೆ ಸುತ್ತು ಬರೋದು. ಹಿಂದೆ ಏನು ಮಾಡ್ತಿದ್ರು, ಸ್ವಲ್ಪ ಹಿಂದಿನ ಕಾಲಕ್ಕೆ ಹೋದರೆ ನಿಮಗಿರೋ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೂ ಬೇಗ ಸರಿ ಹೋಗುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ನಮಸ್ಕಾರ, ಹೇಳಿ ತಮ್ಮ ಹೆಸರು, ಯಾವೂರಿಂದ? ಓಕೆ, ಮಾತಾಡಿ. ಈಗ ಡಾಕ್ಟರ್ ಲತಾ ಶೇಖರ್ ಅವರಿದ್ದಾರೆ, ಹೇಳಿ. ಏನು ತೊಂದರೆ ಆಗಿದೆ? ಅಸ್ತಮ ಪ್ರಾಬ್ಲಮ್ ಇದೆಯಾ? ಸೊ ಅದು ಲಂಗ್ಸ್ ಅಂದರೆ ನಿಮಗೆ ಲಂಗ್ ಕೆಪಾಸಿಟಿ ಕಡಿಮೆ ಇರುತ್ತೆ. ಆಗ ನಿಮಗೆ ವೀಸಿಂಗ್ ಥರ ಆಗ್ತಾ ಹೋಗುತ್ತೆ. ಅದರಲ್ಲೂ ಈಗ ಚಳಿಗಾಲ ಅಲ್ವಾ, ಸೊ ಅದಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮ್ಮ ಲಂಗ್ಸು, ಹಾರ್ಟು ಎಲ್ಲ ಚೆನ್ನಾಗಿ ಇಟ್ಕೋಬೇಕು. ಒಂದಕ್ಕೊಂದಕ್ಕೆ ಅಷ್ಟು ಕನೆಕ್ಟೆಡ್. ಹೆಲ್ದಿ ಲಂಗ್ಸ್ ಲೀಡ್ಸ್ ಟು ಹೆಲ್ದಿ ಹಾರ್ಟ್ ಅಂತ. ಅಂದರೆ ನಮ್ಮ ಶ್ವಾಸಕೋಶ ತುಂಬ ಚೆನ್ನಾಗಿದ್ದರೆ ಹಾರ್ಟ್ ಕೂಡ ಚೆನ್ನಾಗಿರುತ್ತೆ, BP ಕೂಡ ನಾರ್ಮಲ್ ಇರುತ್ತೆ, ಆ ಥರ. ಸೊ ಅದಕ್ಕೋಸ್ಕರ ಪ್ರಾಣ ಅಲ್ವಾ, ಉಸಿರು ಅದು ಚೆನ್ನಾಗಿರಬೇಕು. ನಿಮ್ಗೆ ಏನಾಗ್ತಿದೆ ಅಂದರೆ, ಈಗ ಆಲ್ವಿಯೋಲೈ ಅಂತ ಹೇಳ್ತಾರೆ, ಅಂದರೆ ಒಂದು ಬೆಲೂನ್ ಶೇಪ್ಡ್ ಸ್ಟ್ರಕ್ಚರ್ ಇರುತ್ತೆ ನಮ್ಮ ಶ್ವಾಸಕೋಶದಲ್ಲಿ. ಅಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಅದು ನಿಮಗೆ ಶ್ರಿಂಕ್ ಆಗುತ್ತೆ. ಅಥವಾ ಶ್ವಾಸನಾಳಗಳಲ್ಲಿ ಉರಿಯುತ್ತಾ ಇರುತ್ತೆ, ಅಂದರೆ ಅಲ್ಲಿ ಕೂಡ ಟ್ಯೂಬ್ ಇರುತ್ತಲ್ವಾ, ಏರ್ ಹೋಗುವಂಥದ್ದು.
ಸೊ ಅದು ಕೂಡ ಒತ್ತಡ ಏರಿರುತ್ತೆ, ದಪ್ಪ ಆಗಿರುತ್ತೆ ಅಥವಾ ಶ್ರಿಂಕ್ ಆಗಿರುತ್ತೆ. ಅದಕ್ಕೆ ನಿಮಗೆ ನೀಟಾಗಿ ಉಸಿರು ತಗೊಳ್ಳಿಕ್ಕೆ ಬರೋದಿಲ್ಲ ಅಥವಾ ಬಿಡ್ಲಿಕ್ಕೆ ಕೂಡ ಕಷ್ಟ ಆಗ್ತಾ ಇರುವಂಥದ್ದು. ಅದನ್ನು ನಿರಾಗವಾಗಿ ಸರಾಗವಾಗಿ ಉಸಿರಾಡಬೇಕು ಅಂತ ಇದ್ದರೆ ನಿಮಗೆ ಮುಖ್ಯವಾಗಿರೋದೇ ಪ್ರಾಣಾಯಾಮ. ಮತ್ತು ಕೆಲವೊಂದು ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅಂತ ಮಾಡ್ತೀವಲ್ಲ, ಸೊ ಅದರಲ್ಲಿ ಕೂಡ ಕೆಲವೊಂದು ಬೀಜಾಕ್ಷರಗಳ ಪಠನೆ ಕೂಡ ಚೆನ್ನಾಗಿ ಆಗ್ತಾ ಹೋಗ್ತೀರಿ. ಮತ್ತು ಜೊತೆಗೆ ನಿಮಗೆ ಮುದ್ರಾ ಅಂದರೆ ಅಸ್ತಮ ಮುದ್ರಾ, ಇದು ಹೆಸರು ಹೇಳೋ ಹಾಗೆ ಮಧ್ಯದ ಬೆರಳನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ, ಹೀಗೆ ಒತ್ತಿ ಇಟ್ಕೋಬೇಕು. ಹೀಗೆ ಇದನ್ನು ಎದೆ ಮುಂದೆ ನಿಮ್ಮ ಚೆಸ್ಟ್ ಎದುರುಗಡೆ ಈ ಥರ ಇಟ್ಕೊಂಡು ಡೀಪಾಗಿ ಉಸಿರು ತಗೊಳ್ಳೋದು ಬಿಡೋದು. ಎಷ್ಟು ಸಲ ಆಗುತ್ತೆ ನಿಮ್ಮ ಹತ್ರ? ಒಂದು 5 ಸಲ. ಸ್ಟಾರ್ಟಿಂಗಲ್ಲಿ ಆಗೋದಿಲ್ಲ, ಯಾಕಂದರೆ ನಮಗೆ ಡೀಪಾಗಿ ಹೋಗೋದಿಲ್ಲ ಅಲ್ವಾ. ಸೊ ನಿಧಾನಕ್ಕೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿ. ಆಮೇಲೆ ನೀವು ಕೌಂಟ್ಸನ್ನು ಹೆಚ್ಚು ಮಾಡಿ. ಅಂದರೆ ಈಗ 5 ಕೌಂಟಲ್ಲಿ ಉಸಿರು ತಗೊಳ್ತಿದ್ದೀನಿ ಅಂದರೆ ಆಮೇಲೆ 6, 7, 8 ಈ ಥರ ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ಈ ಥರ ಮಾಡ್ತಾ ಹೋಗಿ. ಸೊ ಇದು ಸಪೋರ್ಟ್ ಮಾಡುತ್ತೆ. ಇನ್ನೂ ನಿಮಗೆ ಮನೆ ಮದ್ದು ಹೇಳ್ಕೊಡ್ಬೇಕು ಅಂತಿದ್ರೆ ಅಶ್ವತ್ಥ ಮರ ಅಂತ ಹೇಳಿದ್ನಲ್ಲ, ಅದರ ಎಲೆಗಳು, ಪೀಪಲ್ ಟ್ರೀ, ಅದರ ಎಲೆಗಳನ್ನು ತಗೊಂಡು ಬಂದು ಸ್ವಲ್ಪ ಒಂದು 10-15 ಎಲೆನ ರುಬ್ಬಿಬಿಟ್ಟು ಅದು ಕಷಾಯ ಥರ, ಅಂದರೆ ಜ್ಯೂಸ್, ಅದರ ಜ್ಯೂಸನ್ನು ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಲಿ ಒಂದು 1/4 ಲೋಟ ಕುಡೀರಿ. ಸೊ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಯಾವೂರಿಂದ? ಕಂಪ್ಲೇಂಟ್ ಸರ್ ಸುಮಾ ಅಂತ. ತಮಗೇನಾದ್ರು ಬಿ ಪಿ ಇದೆಯಾ? ಬಿಪಿ ಇಲ್ಲ ಸರ್. ಹಾಂ, ನಮಗೆ ಇದು ಕೆಮ್ಮು ಬಂದು ರಕ್ತದಲ್ಲಿ ಇದು ಆಗಿದೆ ಅಂತೆ, ಪೈಪಿನಲ್ಲಿ ರಕ್ತ ಇದಾಗ್ತಿಲ್ರಿ, ಸರ್ಪ್ರೈಸ್ ಆಗ್ತಿಲ್ಲ, ಅದಕ್ಕೆ ಕೇಳಕ್ ಮಾಡಿದ್ವಿ ಸರ್. ಓಕೆ, ಸುಧೀರ್ ಅವರು ಮಾತಾಡಿ, ತಾವು ಹೇಳಿ ಈಗ ಸಮಸ್ಯೆ ಏನು? ಡಾಕ್ಟರ್ ಏನು ಹೇಳಿದ್ದಾರೆ ಅದಕ್ಕೆ? ಹೇಳಿದೇನಮ್ಮ? ಡಾಕ್ಟರ್ ಆಪರೇಷನ್ ಅಂತ ಹೇಳಿದ್ದಾರೆ ಸರ್. ಓಕೆ, ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಎಷ್ಟು ಏಜ್ ಎಷ್ಟು ನಿಮಗೆ? ಆಪರೇಷನ್ ಅಂತ ಹೇಳಿದ್ದಾರೆ ಸರ್. ವಯಸ್ಸು 45 ಐತ್ರಿ. ಹಾ, ಸದ್ಯಕ್ಕೆ ನೀವು ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಆಪರೇಷನ್ ಮಾಡಿಸ್ಕೊಳ್ಳೋದು ನಿಮಗೆ ಈಸಿ ಅನಿಸ್ಬಹುದು, ಯಾಕಂದ್ರೆ ಅದಾದ ಮೇಲಿರೋ ಸಮಸ್ಯೆ ನೀವೇ ಎದುರಿಸ್ಬೇಕಾಗತ್ತೆ. ಹಾಗಾಗಿ ನಮ್ಮಲ್ಲಿ ಅನೇಕ ರೀತಿಯ ಒಂದು ಪರ್ಯಾಯ ಚಿಕಿತ್ಸೆಗಳು ಇದೆ. ನೀವು ಬೆಳಗಿನ ಅವಧಿಯಲ್ಲಿ ಕೂಡ ನೀವು ಗಮನಿಸ್ಬೋದು, 11ರಿಂದ 11ವರೆಗೆ ನಮ್ಮ ಕಾರ್ಯಕ್ರಮ ಬರುತ್ತೆ, ಮುದ್ರಾ ಚಿಕಿತ್ಸೆ ಅಂತ ಹೇಳಿ. ನಿಮ್ಮ ಈ ಸಮಸ್ಯೆನ ಈ ಪರ್ಯಾಯ ಚಿಕಿತ್ಸೆ ಮೂಲಕ ಸ್ವಲ್ಪ ಸಹಕಾರಿ ಆಗುತ್ತೆ. ನೀವು ಸಮಸ್ಯೆಗಳಿಗೆ ಒಂದ್ಸಲಿ ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ ಕ್ಲಿನಿಕ್ಗೆ, ಅಲ್ಲಿ ಸಮಸ್ಯೆಗಳನ್ನ ನೀವು ಸರಿಪಡಿಸ್ಕೊಳ್ಬೋದು. ಸದ್ಯಕ್ಕೆ ಆ ಕೆಮ್ಮು ಕಡಿಮೆ ಆಗಲಿಕ್ಕೆ, ಅಂದರೆ ಆ ಕೆಮ್ಮಿನಿಂದ ನಿಮಗೆ ಬರೋದ್ರಿಂದ ಕೆಲವೊಂದು ನೋಡಿ, ಇದು ಗರುಡ ಮುದ್ರಾ ಅಂತ ಕರೀತಾರೆ. ಯಾವುದೇ ರೀತಿ ವೀಸಿಂಗ್ ಸಮಸ್ಯೆಗಳಿದ್ರೆ ನೋಡಿ, ಈ ಥರ ಹಾಕ್ಕೊಂಡು ಕೂತ್ಕೋಬೇಕು. ನೀವು 2 ಕೈನ ಹೀಗೆ ಆಪೋಸಿಟ್ ಇಟ್ಕೊಂಡು ಈ ಥರ ಲಾಕ್ ಮಾಡಿಕೊಂಡು ಹೀಗೆ. ಆಮೇಲೆ ಸಾಧ್ಯ ಆದಷ್ಟು ನೀವು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿ, ಇವಾಗಿಂದನೇ ಪ್ರಾಣಾಯಾಮ ಅಭ್ಯಾಸ ಮಾಡಿ. ಇನ್ನೂ ನಿಮ್ಗೇನಾದರೂ ಸ್ವಲ್ಪ ಶಕ್ತಿ ಇರೋದಂತಾದರೆ ಸ್ವಲ್ಪ ಲಿಕ್ವಿಡ್ ಡಯಟನ್ನು ನೀವು ಫಾಲೋ ಮಾಡೋದು ಒಳ್ಳೆಯದು ಈ ವಿಷಯದಲ್ಲಿ. ಯಾಕಂದಾಗ ಸ್ವಲ್ಪ ನಿಮ್ಮ ದೇಹ ಬ್ಲ್ಯಾಂಕ್ ಫುಡ್ಗೆ ಈಗ ಒಳಗಾಗಿಸ್ಬೇಕಾಗತ್ತೆ. ನೀವು ಇದನ್ನು ಮಾಡ್ತಾ ಬನ್ನಿ, ಅಷ್ಟೇ ನಿಮಗೆ ತರಾತುರಿ ಇಲ್ಲ ಅಂತ ಅನ್ಕೊಳ್ತೇನೆ. ನೀವು ಒಂದ್ಸಲಿ ಬಂದು ಭೇಟಿ ಆಗೋದು ಉತ್ತಮ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಯಾವೂರಿಂದ? ಸರ್, ಮೈಸೂರಿಂದ ಸಹದೇವ ಅಂದ್ಬಿಟ್ಟು. ಸಹದೇವ್ ಅವರೇ, ಚೆನ್ನಾಗಿದೆ ಹೆಸರು ನಿಮ್ಮದು. ಹೇಳಿ ಸರ್, ಏನು ಪ್ರಶ್ನೆ? ಹಲೋ, ಹೇಳಿ ಸರ್, ತಮ್ಮ ಪ್ರಶ್ನೆ ಏನು ಕೇಳಿ. ಸರ್, ನಮ್ಗೆ ಈಗ 39 ವರ್ಷ. ಹಾಂ, ನಾನು 5 ವರ್ಷದಿಂದ BP ಟ್ಯಾಬ್ಲೆಟ್ಸ್ ಬೆಳಿಗ್ಗೆ ಟೈಮ್ ತಗೊಂಡಿದ್ದೀನಿ ಸರ್. ಓಹೋ, ಓಕೆ. ಹಾಂ, ಒಂದ್ಸರಿ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಿದಾಗ ಹಾಂ, ನೀವು 5 mg 50 mg ತಗೊಳ್ಬೇಡಿ, 25 mg ತಗೊಳ್ಳಿ, ನಿಮ್ಮ ಏಜ್ಗೆ ತಗೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಒಂದು 3 months ಇಂದ 25 mg ತಗೋತಾ ಇದ್ದೀನಿ. ಓಕೆ. ಅದು ಅವರು ಸ್ವಲ್ಪ ನಂತರ ಆದ್ಮೇಲೆ ಬಿಡ್ಬೋದು ಅಂತ ಹೇಳಿದ್ರು. ಈಗ ಅದನ್ನ ಬಿಟ್ರೆ ಒಳ್ಳೇದ, ಅದು ಕಂಟಿನ್ಯೂ ಮಾಡ್ಬೇಕು, ಏನಾಗ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನಿಮಗೆ 35 ವರ್ಷ ವಯಸ್ಸು ಅಂತ ಹೇಳಿದ್ರಿ, ಆಲ್ರೆಡಿ 39. ಓಕೆ, ಸೊ ಆಲ್ರೆಡಿ 5 ವರ್ಷದಿಂದ 50 mg ತಗೊಳ್ತಿದ್ದೀರಿ. 50 mg ವೆರಿ ಹೈ, ನಿಮ್ಗೆ ಅವಾಗ ಅಷ್ಟು ಬೇಕಾಗಿರೋದಿಲ್ಲ. ಸೊ ಆದರೆ ನೀವು ಆಲ್ರೆಡಿ ಕಂಟಿನ್ಯೂ ಮಾಡಿದರೆ ರೆಡ್ಯೂಸ್ ಮಾಡ್ತಾ ಬರಬೇಕು. ಸೊ ಈಗ 25ಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರಿ, ಈಗ ಮತ್ತೆ ರೀಡಿಂಗ್ ನೋಡ್ಕೋಬೇಕು. ಸೊ ರೀಡಿಂಗ್ ನೋಡಿಕೊಂಡು ನೀವು ನಾರ್ಮಲ್ ಯಾವ ಥರ ಇದೆ ನೋಡಿ, ಅದಕ್ಕೆ ತಕ್ಕ ಹಾಗೆ ನಿಧಾನವಾಗಿ ಟೇಪರ್ ಡೌನ್ ಮಾಡಬೇಕು. ಒಂದೇ ಸಲ ಮಾತ್ರೆಗಳನ್ನು ಬಿಡಬಾರ್ದು, ಯಾಕಂದರೆ ನಿಮ್ಮ ಬಾಡಿ ಅದಕ್ಕೆ ಅಡಿಕ್ಟ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಸಬ್ಸ್ಟಿಟ್ಯೂಷನ್ ಆಗಿ ಬೇರೆ ಬೇರೆ ಮುದ್ರಾ, ಪ್ರಾಣಾಯಾಮ ಇಂಥದ್ದೆಲ್ಲ ಮಾಡಿಕೊಂಡು ಕೂಲಿಂಗ್ ಇಫೆಕ್ಟ್ ಇರೋ ಥರದ್ದೆಲ್ಲ ಮಾಡಿದಾಗ ಏನಾಗುತ್ತೆ, BP ಕರೆಕ್ಟಾಗಿ ನಿಲ್ಲುತ್ತೆ. ಅಂದರೆ ಅಲ್ಲಿಗೇನೆ ನಿಮಗೊಂದು 140ವರೆಗೂ ಏನೂ ತೊಂದರೆ ಇರೋದಿಲ್ಲ, ಮಾತ್ರೆಗಳ ಅವಶ್ಯಕತೆ ಇರೋದಿಲ್ಲ.
ಆದರೆ ಒಂದೇ ಸಲ ಬಿಡಲಿಕ್ಕೆ ಹೋಗಬೇಡಿ. ಅದೇ ಪರ್ಯಾಯವಾಗಿ ನೀವೇನು ಮಾಡ್ಕೊಳ್ತಿದ್ದೀರಿ ಅನ್ನೋದ್ರ ಮೇಲೆ ನಿಮ್ಮ ಮಾತ್ರೆಗಳನ್ನು ಕಮ್ಮಿ ಮಾಡ್ಕೊಳ್ಳೋದು ಅದು ನೀವೇ ಡಿಸೈಡ್ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಸಡನ್ನಾಗಿ ತುಂಬ ಜನ ಏನು ಮಾಡಿಬಿಡ್ತಾರೆ, ಕಾರ್ಯಕ್ರಮ ನೋಡ್ಕೊಂಡ ತಕ್ಷಣ ನಾಳೆಯಿಂದನೇ ಮಾತ್ರೆ ಸ್ಟಾಪ್ ಮಾಡಿಬಿಡ್ತಾರೆ. ತಪ್ಪು. ಪರ್ಯಾಯವಾಗಿ ನೀವೇನಾದರೂ ಮಾಡ್ಕೊಳ್ತಿದ್ದೀರಾ, ನೀವೇನಾದರೂ ಕಲ್ತಿದ್ದೀರಾ, ಅಥವಾ ನಮ್ಮನ್ನು ನೀವು ಸಂಪರ್ಕಿಸಿಬಿಟ್ಟು ಪರ್ಯಾಯ ಚಿಕಿತ್ಸೆಗಳಿಗೆ ಒಳಗಾಗಿದ್ದೀರಾ, ಅದನ್ನು ನೀವು ಫಸ್ಟ್ ನೋಡ್ಕೋಬೇಕು. ಮನೇಲಿ ನೀವು ನೋಡಿ ಸಾಮಾನ್ಯವಾಗಿ ಇವಾಗ ಗೊತ್ತಿರುತ್ತೆ ತುಂಬ ಜನಕ್ಕೆ, ಈ ಕಿವಿಯಿಂದ ಹಿಂಗೆ ಮೇಲ್ಗಡೆ ಪಟ್ಟರೆ ಇಲ್ಲಿ ನೆತ್ತಿ ಪಾಯಿಂಟ್ ಸಿಗುತ್ತೆ. ಬೆಳಗ್ಗೆ ಒಂದು 10 ಸಲ, ಸಾಯಂಕಾಲ ಒಂದು 10 ಸಲ ಈ ಥರ ಪ್ರೆಷರ್ ಕೊಟ್ಕೊಳ್ಳೋದನ್ನು ಕಲೀರಿ. ಹೀಗೆ ಪ್ರೆಷರ್ ಕೊಟ್ಕೋಬೇಕು. ಆಗ್ಲೇ ಆವಾಗ ನಿಮಗೆ ಡಾಕ್ಟರ್ ಲತಾ ಶೇಖರ್ ಹೇಳಿದ್ರು, ವ್ಯಾನ ಮುದ್ರಾ ಅಭ್ಯಾಸ ಮಾಡಿ ಪ್ರತಿನಿತ್ಯ. ಇದನ್ನೆಲ್ಲ ನೀವು ಮಾಡ್ಕೋಬೇಕು. ಆಮೇಲೆ ಶೀತಕಾರಿ ಅಂತ ಹೇಳಿದ್ರು, ನಾಲ್ಗೇನು ಈ ಥರ ಸುರುಳಿಯಾಗಿ ಸುತ್ಕೊಳ್ಳೋದು. ತುಂಬಾ ಜನಕ್ಕೆ ನಾಲ್ಗೆ ಮೂಳೆ ಇಲ್ದಿದ್ರು ಜಾಸ್ತಿ ಮಾತಾಡುತ್ತೆ, ಆದ್ರೆ ಸುತ್ತೋದು ಕಡಿಮೆ ಆಗುತ್ತೆ. ಇನ್ನು ಕೆಲವರಿಗೆ ಏನ್ ಮಾಡ್ಬೋದು ಅಂದ್ರೆ ಹಲ್ಲನ್ನು ನೋಡಿ, ಹಲ್ಲನ್ನು ಈ ತರ ಸೆಳಿಬೇಕು. ಎರಡು ಸಲ ಮಾಡಿದ್ದಕ್ಕೇನೆ ಇಷ್ಟು ಕೂಲ್ ಆಗತ್ತೆ ಅಂತ ಹೇಳಿದ್ರೆ, ನೀವು ಪರ್ಯಾಯವಾಗಿ ಇನ್ನು 39 ವರ್ಷ ಅಂತ ಹೇಳ್ತಿದ್ದೀರಿ, ನೀವು ಬೆಳಗ್ಗೆ ಒಂದು 20 ನಿಮಿಷ, ರಾತ್ರಿ ಮಲಗೋಕ್ಕಿಂತ ಒಂದು ಮುಂಚೆ 20 ನಿಮಿಷ ಮಾಡಿ, ಆಮೇಲೆ ನೀವು ರೀಡಿಂಗ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಸಂಪರ್ಕಿಸ್ಬಿಡಿ, ನಮ್ಮನ್ನು ಸಂಪರ್ಕಿಸ್ಬಿಟ್ಟು ನಿಮಗೆ ಪರ್ಯಾಯ ಚಿಕಿತ್ಸಾ ಮಾರ್ಗಗಳನ್ನು ತಿಳ್ಕೊಂಡು ಆದಮೇಲೆ ನೀವು ಮಾತ್ರೆಗಳನ್ನ ಕಮ್ಮಿ ಮಾಡೋದು ಬೇಡ ಅನ್ನೋದು ಡಿಸಿಷನ್ ಅನ್ನ ತಗೊಳ್ಳಿ. ನಮಸ್ಕಾರ. ನಮಸ್ತೆ ಹೇಳಿ, ತಮ್ಮ ಹೆಸರು ಯಾವೂರಿಂದ? ನಾವ್ ನರಗುಂದಿಂದ ರೀ, ಕಮಲಾಕ್ಷಿ ಅಂತ ಹೇಳಿ. ಓಕೆ, ಕಮಲಾಕ್ಷಿ ಅವ್ರು ಕೇಳ್ರಿ, ಏನ್ ಪ್ರಶ್ನೆ? ನಿಮ್ ಚಾನಲ್ ಸತತ ನೋಡ್ರಿ, ಮೇಡಮ್ ಅವ್ರದ್ದು 11ವರೆಗೆ ಬರೋದು ನೋಡ್ತೇವ್ರಿ ದಿನಾರಿ ನಾನ್ರಿ. ಹೌದನ್ರಿ? BP ಶುಗರ್ 2 ಅದಾವ್ರಿ. 2 ಅದಾವ? ಓಕೆ. ಆದ್ರ ಎಸಿಡಿಟಿ ಜಾಸ್ತಿ ರೀ. ಮೇಡಮ್ ಅವ್ರು ಹೇಳಿದ್ರು ಲಿಂಬೆ ಹಣ್ಣಿನ ರಸ ಕುಡಿಬೇಕು ಅಂತ ಹೇಳಿ. ಹುಳಿ ಏನು ಉಪ್ಪಿನಕಾಯಿ ಸೊಕ್ಕ ತಿನ್ಬೇಡ ಅಂತ ಹೇಳ್ಬಿಟ್ಟಾರಿ ನಮ್ ಡಾಕ್ಟರ್ ರೀ. ನಮ್ ಶುಗರ್ ಗುಳಿಗೆ ತಗೊಳ್ರಿ, ಎಸಿಡಿಟಿ ಬಾಳ್ರಿ, ಸಂಕಟ ಕಿತ್ತಿ ತಗೊಳ್ಳಿಲ್ಲ ಅಂದ್ರೆ ಶುಗರ್ ಮ್ಯಾಲ ಎದ್ದು ಬಿಡ್ತೈತಿ, ಬೈತಾರೆ ಎಲ್ಲಾರು. ಎಷ್ಟು ವಯಸ್ಸು ಗೊತ್ತಿಲ್ರಿ. ಮೇಡಮ್ ಅವ್ರದ್ದು ತರ್ಸಿತ್ರಿ ನಾನು ಔಷಧ ರೀ, ಆನ್ಲೈನ್ಯಾಗ ನಮ್ ಮಕ್ಳು ಕಳ್ಸಿಕೊಟ್ಟಿದ್ರು. ಆದ್ರ ನಮ್ಮೂರ್ ಹೀಟ್ ಬಾಳ್ರಿ, ಬಾಯೆಲ್ಲ ಗುಳ್ಳಿ ಅದ್ದು ಸಂಟಾಗಿ ತ್ರಾಸ ಆಗ್ಬಿಡ್ತ್ರಿ, ಮತ್ ಬಿಟ್ರಿ. ಅದ್ರ ಎಸಿಡಿಟಿ ಮೇನ್ ರೀ ನಮ್ಗೆ ಇರೋದು. ಅದನ್ನ ಕಡಿಮೆ ಮಾಡ್ಕೋಬೇಕಂದ್ರ ಮೇಡಮ್ ಅವ್ರ ಏನ್ ಹೇಳ್ತಾರ್ರಿ ನಮ್ಗೆ, ಇಲ್ಲ ಅವ್ರ ಔಷಧ ಏನು ಮನೆ ಮದ್ದೇನ ಶುಗರ್ಗೆ ಸ್ವಲ್ಪ ನಾರ್ಮಲ್ ಬರ್ಬೇಕ್ರಿ. ನಂಗೆ 68 ವರ್ಷ ರೀ ಈಗ. 68 ಅಂದ್ರೆ ಈಗ ನೀವು 3 ಕೇಳಿದ್ರಿ, ಶುಗರ್, BP ಅಂತೇಳಿ, ಆಸಿಡಿಟಿ ಅಂತೇಳಿ. ಈಗ ನಿಮ್ಗೆ ಯಾವ ರೆಮಿಡಿ ಬೇಕು? ಆಸಿಡಿಟಿಗೆ ಶುಗರ್ ಏನಾರ ಮನ್ಯಾಗ ಏನಾರ ಮಾತಾಡಿದ ಕೂಡ ಹೆಚ್ಚಿಗೆ ಆಗ್ತೈತ್ರಿ, ಇರ್ತೈತ್ರಿ, ಹೇಳಕ್ ಬರಂಗಿಲ್ರಿ ಅದ್ರದ್ದು. ಆಸಿಡಿಟಿ ಮೇನ್ ಕಡಿಮೆ ಮಾಡ್ಕೊಡಕ್ ಮೇಡಮ್ ಅವ್ರ ಏನಾರ ಕೊಡ್ತಾರ, ಇಲ್ಲ ನಮ್ಮ ಮನ್ಯಾಗ ಮದ್ದು ಏನ್ ಮಾಡ್ಕೋಬೇಕು ಅನ್ನೋದು ಬೇಕಾಗಿತ್ರಿ ನಮ್ಗೆ. ಓಕೆ, ಈಗ ಆಸಿಡಿಟಿಗೆ ನಿಮ್ಗೆ ಕೊಡ್ಬೋದು, ಕಷಾಯ ಎಲ್ಲ ಕೊಡ್ಬೋದು. ನೀವು ಶುಗರಿಗೂ ಅಷ್ಟೇ ಮನೆ ಮದ್ದು ಅಂತ, ಈಗ ಹಾಗಲಕಾಯಿ ರಸ ಒಳ್ಳೇದು, ನೀಮು, ಬಿಲ್ವ ಇದೆಲ್ಲ ಒಳ್ಳೇದು. ಆದರೆ ಸ್ವಲ್ಪ ಮಟ್ಟಿಗೆ ಹೀಟ್ ಆಗುತ್ತೆ. ಸೊ ಯಾವುದೇ ಮನೆ ಮದ್ದು ಮಾಡಿದ್ರು, ಬಟ್ ಹೀಟ್ ಆಗದೆ ಇರೋ ಹಾಗೆ ಬ್ಯಾಲೆನ್ಸ್ಡಾಗಿ ತೊಗೊಂಡೋಗ್ಬೇಕು. ಅಂದರೆ ಬ್ಯಾಲೆನ್ಸ್ಡ್ ಅಂದ್ರೆ ಏನು? ಸಮ ಪ್ರಮಾಣದಲ್ಲಿ ಉಷ್ಣ ಮತ್ತು ಕೂಲ್ ಇರುವಂಥದ್ದು, ತಂಪು, ಎರಡನ್ನೂ ಈಕ್ವಲ್ ಆಗಿ ತೊಗೊಂಡು ಹೋಗೋ ಥರ ಆಹಾರ ಸೇವನೆ ಮಾಡಬೇಕು. ನಿಮಗೆ ಅಸಿಡಿಟಿ ಯಾಕೆ ಜಾಸ್ತಿ ಆಗಿದೆ ಅಂದರೆ, ನೀವು ತುಂಬ ಮಾತ್ರೆಗಳನ್ನು ತಗೊಂಡ್ರೆ ಆಟೋಮೆಟಿಕ್ಕಾಗಿ ಆ್ಯಸಿಡ್ ರಿಫ್ಲಕ್ಸ್ ಆಗುತ್ತೆ. ನೀವು ಮಜ್ಜಿಗೆ ನೀರನ್ನು ಮೆಂತ್ಯ ಕಾಳು ಹಾಕ್ಕೊಂಡು ನೀವು ಮನೆಯಲ್ಲೇ ಮಾಡಿಕೊಂಡು ಕುಡಿತಾ ಬರಬೇಕು. ಎಷ್ಟು ಒಂದು ಸಲ 1 ಲೋಟ ಕುಡಿದ್ರೆ ನಿಜವಾಗ್ಲೂ ಸರಿ ಹೋಗಲ್ಲ, ಒಂದು 5-6 ಲೋಟದಷ್ಟು ಕುಡಿಬೇಕು. ಆದರೆ ನಿಮ್ಗೆ ಅಲ್ಲಿ ಥಂಡಿ ಆಗುತ್ತಾ ನೋಡ್ಕೋಬೇಕು. ಕಾಯಿಸಿ ಆರಿಸಿದ ನೀರಲ್ಲಿ ಕುಡಿಬೇಕು. ಆ ಥರ ಎಲ್ಲ ಮಾಡ್ಕೊಂಡು ಹೋಗಿ, ಚೆನ್ನಾಗಾಗತ್ತೆ. ಹೀಟ್ ಆಯಿತು ಅಂದಾಗ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಹೇಳ್ಕೊಡ್ತೀವಿ. ಬಾರ್ಲಿ ವಾಟ್ರು ತಂಪುನೂ ಮಾಡುತ್ತೆ, ಜೊತೆಗೆ ನಿಮಗೆ ಶುಗರ್ ಕಂಟ್ರೋಲಿಗೂ ಸಹಾಯ ಮಾಡುತ್ತೆ. ಈ ಥರ ಎಲ್ಲ ಮಾಡ್ಕೊಳ್ಳಿ, ಖಂಡಿತ ಸರಿ ಹೋಗುತ್ತೆ. ಮುದ್ರಾಗಳಲ್ಲಿ ಅಪಾನ ವಾಯು ಮುದ್ರಾ. ಸೊ ಅಪಾನ ನಿಮಗೆ ಶುಗರಿಗೂ ಆಗುತ್ತೆ, ಜೀರ್ಣಶಕ್ತಿಗೂ ಆಗುತ್ತೆ, ವಾಯು ವಾತದೋಷಕ್ಕಾಗತ್ತೆ. ಎರಡನ್ನೂ ಕಂಬೈನ್ ಮಾಡಿದಾಗ ನಿಮಗೆ ಹಾರ್ಟ್ ಮತ್ತು ಲಂಗ್ಸನ್ನು ಕಾಪಾಡೋದಕ್ಕೂ ಆಗುತ್ತೆ. ಜೊತೆಗೆ ನಿಮಗಿರೋ ಆಸಿಡಿಟಿ ಪ್ರಾಬ್ಲಮಿಗೆ ತುಂಬ ಚೆನ್ನಾಗಿ ಇದು ಸಪೋರ್ಟ್ ಮಾಡುತ್ತೆ. ಇದನ್ನು ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಹಾಗೆ ಈ ಸೈಡ್ ಎಫೆಕ್ಟ್ಸ್ಗಳ ಬಗ್ಗೆ ಮಾತಾಡ್ತಿದ್ದೆ, ಅಂದರೆ ಲೋ BP ಆಗುವಂಥ ಸೈಡ್ ಎಫೆಕ್ಟ್ಸ್ಗಳು ಅಥವಾ ಹೈ BP ಆಗುವಂಥ ಸೈಡ್ ಎಫೆಕ್ಟ್ಸ್ಗಳು ಏನಾಗುತ್ತೆ. ಆಮೇಲೆ ಟ್ಯಾಬ್ಲೆಟ್ಸ್ ಕಂಪಲ್ಸರಿ ಅಂತ ಹೇಳ್ತಾರೆ, ಬಟ್ ಆಸ್ ಪರ್ ದ ಡಾಕ್ಟರ್ ಅಥವಾ ಅವರ ಹೆಲ್ತ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಸೈಡ್ ಎಫೆಕ್ಟ್ಸ್ ಅಂತ ಬಂದಾಗ ಏನೇನು ಆಗ್ಬೋದು, ಅದಕ್ಕೆ ಟ್ರೀಟ್ಮೆಂಟ್ ಏನು ಅಂತ. ಈಗ BP ಹೈ ಆದಾಗ ಸ್ಟ್ರೋಕ್ ಆಗುತ್ತೆ ಅಂತ ಕಾಮನ್ ಆಗಿ ಎಲ್ಲರೂ ತಿಳ್ಕೊಂಡಿದ್ದಾರೆ. ಸೊ ನಾವು ತುಂಬ ಪೇಷಂಟ್ಸನ್ನು ಸ್ಟಡಿ ಮಾಡಿದಾಗ ಕೂಡ
BP ಕೆಲವರಿಗೆ ಇತ್ತು, ಕೆಲವರಿಗೆ ಇರಲಿಲ್ಲ, ಕೆಲವರು ಮಾತ್ರೆ ತಗೊಳ್ತಿದ್ರು, ಕೆಲವರು ಮಾತ್ರೆ ತಗೊಳ್ತಿರ್ಲಿಲ್ಲ. ಸೊ ಕಾರಣ ಬರೀ BP ಸಡನ್ ಆಗಿ ಯಾಕೆ ರೈಸ್ ಆಗುತ್ತೆ? BP ಮಾತ್ರೆ ತಗೊಂಡು ಕಂಟ್ರೋಲ್ ಮಾಡಿದವರಿಗೂ ಸ್ಟ್ರೋಕ್ ಆಗುತ್ತೆ, ಅಥವಾ ಕಂಟ್ರೋಲ್ ಇಲ್ಲದೆ ಇದ್ದವ್ರಿಗೆ ಕೂಡ ಸ್ಟ್ರೋಕ್ ಆಗುತ್ತೆ. ನಾವೆಲ್ಲ ಸ್ಟಡಿ ಮಾಡಿದಾಗ 1 ವಾರಕ್ಕೆ ಮೊದಲು ಅಥವಾ 15 ದಿನಕ್ಕೆ ಮೊದಲು ತುಂಬ ಕೂಗಾಡಿರ್ತಾರೆ. ಸೊ ಸ್ಟ್ರೆಸ್ ಲೆವೆಲ್ ಅನ್ನೋದು ತುಂಬಾನೇ ಹೆಚ್ಚಾಗಿರುತ್ತೆ. ಆಗ ಸಡನ್ ಆಗಿ ಅದು ಒಳಗಡೆ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಹೆಚ್ಚು ಕಡಿಮೆ ಆಗಿ ಬ್ಲಾಸ್ಟ್ ಆಗ ನರ ಒಡೆಯೋದು ಅಂತ ಹೇಳ್ತಾರೆ. ಸೊ ಓಪನ್ ಆಗುತ್ತೆ ಅಥವಾ ಕ್ಲಾಟ್ ಆಗುತ್ತೆ, ಸಡನ್ ಆಗಿ ಕೊಲ್ಯಾಪ್ಸ್ ಆಗುತ್ತೆ, ಪ್ಯಾನಿಕ್ ಅಟ್ಯಾಕ್ ಅಂತ ಆಗುತ್ತೆ, ಅಥವಾ ಒಂದು ಸೈಡ್ ಅಂದ್ರೆ ಒಂದು ಕಾಲು ಕೈ ಅಥವಾ ಒಂದು ಸೈಡ್ ಮುಖ ಈ ತರ ಪ್ಯಾರಲಿಸಿಸ್ ಆಗುತ್ತೆ. ಸ್ಟ್ರೋಕ್ ಅಂದ್ರೆ ಅದರ ಒಂದು ಕಾರ್ಯಚಟುವಟಿಕೆ ನಿಂತು ಹೋಗುತ್ತೆ. ಈ ತರ ಆಗುವಂಥದ್ದು ಹೈ BP ಇಂದ ಅಂತ ಹೇಳ್ಬೋದು. ಸೊ ಆದರೆ ಮೂಲ ಕಾರಣ ಸ್ಟ್ರೆಸ್. ಯಾರಲ್ಲಿ ತುಂಬ ಒತ್ತಡ ಇರುತ್ತೆ ಅಂಥವ್ರಿಗೆ ಮಾತ್ರ. ಮತ್ತು ಲೋ BP ಬಗ್ಗೆ ನಾವು ಹೇಳಿಲ್ಲ ಇನ್ನು. ಅಂದರೆ BP ಲೋ ಆದರೂ ಕೂಡ ಖಂಡಿತ ಒಳ್ಳೆಯದಲ್ಲ. ಅದನ್ನು ಕೂಡ ನೋಡ್ಕೋಬೇಕು. ತುಂಬ ನಿಶ್ಶಕ್ತಿ ಆಗ್ತಿದೆ, ತಲೆ ತಿರುಗ್ತಾ ಇದೆ. ತಲೆ ತಿರುಗೋದು, ವರ್ಟಿಗೋ ಪ್ರಾಬ್ಲಮ್ ಇರೋದು ಹೈ BP ಇದ್ದವರಿಗೂ ಆಗುತ್ತೆ, ಲೋ BP ಇದ್ದವರಿಗೂ ಆಗುತ್ತೆ. ಸೊ ನೀವಾಗ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ತುಂಬ ಲೋ ಹೋದರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ಕೊಲ್ಯಾಪ್ಸ್ ಆಗ್ಬೋದು, ಡೆತ್ ಕೂಡ ಆಗ್ಬೋದು. ಸೊ ಅದಕ್ಕೂ ಕೂಡ ಆಕಾಶ ಮುದ್ರನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ಅವಾಗ. ಮಧ್ಯದ ಬೆರಳು ಮತ್ತೆ ಹೆಬ್ಬೆರಳನ್ನ ಜೋಡಿಸಿ ಇಟ್ಕೊಳ್ಳುವಂಥದ್ದು. ಸೊ ಲೋ BPನ ಕಂಟ್ರೋಲ್ ಮಾಡಲಿಕ್ಕೆ. ಮತ್ತೆ ಬ್ಲ್ಯಾಕ್ ಸಾಲ್ಟ್ ಆಗಿರ್ಬೋದು ಅಂಥದ್ದು, ಉಪ್ಪಿನಂಶ ಹೈ BP ಇದ್ದರೂ ತಗೋಬಾರ್ದು, ಕಡಿಮೆ ಮಾಡ್ಕೋಬೇಕು. ಎಕ್ಸ್ಟ್ರಾ ಉಪ್ಪು ಹಾಕೊಳ್ಳೋದು ಎಲ್ಲ ಮಾಡಬಾರ್ದು. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಂಟ್ರೋಲ್ ಮಾಡ್ಕೋಬೇಕು. ಲೋ BP ಇದ್ದರೂ ಉಪ್ಪಿನಂಶ ಸ್ವಲ್ಪ ಹೆಚ್ಚು ತಗೊಳ್ಬೋದು. ಅದರಲ್ಲೂ ಒಳ್ಳೆ ಕಲ್ಲುಪ್ಪಾಗಿರ್ಬೋದು ಅಂಥದ್ದು ತಗೊಂಡ್ರೆ ಇನ್ನೂ ಒಳ್ಳೇದು. ಓಕೆ, ಅಂದರೆ ಇದಿಷ್ಟು ಸಹಿತ ಮುದ್ರೆ ಮೂಲಕ ಒಂದಿಷ್ಟು ಟಿಪ್ಸ್ಗಳನ್ನು ಹೇಳಿದರು. ಯೋಗದಲ್ಲಿ ಹೈ BP ಅಥವಾ ಲೋ BP ಇರೋರು ಯಾವೆಲ್ಲ ಯೋಗಾಸನಗಳು ಮಾಡಿದ್ರೆ ಒಳ್ಳೇದು? ಟಿಪ್ಸ್ ತಾವು ಹೇಳೋದಾದ್ರೆ ಈಗ ಜನರಲ್ ಆಗಿ ಹೈ BP ಇದ್ದಾಗ ಬಗ್ಗುವಂಥದ್ದಾಗಲಿ, ಶೀರ್ಷಾಸನಗಳಾಗಲಿ, ಅಥವಾ ಜಾಸ್ತಿ ವಿಗರ್ ಇರುವಂಥ ಆಸನಗಳಾಗಲಿ, ರನ್ನಿಂಗ್ ರೇಸ್ ಜಾಸ್ತಿ ಮಾಡೋದಾಗಲಿ, ಅಥವಾ ತುಂಬ ಪ್ರೆಷರಾಗಿ ಇಟ್ಕೊಂಡು ಮಾಡೋದಾಗಲಿ ಆಸನಗಳನ್ನ ಮಾಡಕ್ಕೆ ಹೋಗ್ಬಾರ್ದು. ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿರುವಂಥ ಸರಳ ಯೋಗಾಸನ ಮಾಡೋದು ಒಳ್ಳೆಯದು. ಇನ್ನು ಹೈ BP ಲೋ BP ಇರುತ್ತೆ, ಅವರಿಗೆ ಸ್ವಲ್ಪ BP ಅವಶ್ಯಕತೆ ಇದೆ ಅಂತೂ ಸೂರ್ಯ ನಮಸ್ಕಾರವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದು ಸರ್ವಶ್ರೇಷ್ಠ. ಸೂರ್ಯ ನಮಸ್ಕಾರವನ್ನು ಮಾಡಬೇಕಾದಾಗ ಹೇಳಿದೆ ಯಾವಾಗಲೇ ಕೂಡ, ಈ ಒಂದೇನು ಪೂರಕ, ರೇಚಕ, ಕುಂಭಕ ಈ 3 ಉಸಿರಾಟದ ಕ್ರಮಗಳನ್ನು ಅನುಸರಿಸೋದು ಮುಖ್ಯ. ಮತ್ತೆ ಆರಂಭದಲ್ಲಿ ಮಾಡುವಂಥ ಏನು ಈ ಉಸಿರಾಟದ ಕ್ರಿಯೆಗಳಿರುತ್ತೆ ಅದರಲ್ಲಿ ನಾವು ಸ್ಲೋ ಬ್ರೀತಿಂಗ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಸೊ ಕೆಲವೊಂದು ಬ್ರೀತಿಂಗನ್ನು ಈ ಚಿನ್ ಮುದ್ರೆ ಇಟ್ಕೊಂಡು ಮಾಡ್ತೀವಿ, ಇನ್ನೊಂದು ಬಂದ್ಬಿಟ್ಟು ಚಿನ್ಮಯ ಮುದ್ರೆ ಇಟ್ಕೊಂಡು ಮಾಡ್ತೀವಿ, ಇನ್ನೊಂದು ಬಂದ್ಬಿಟ್ಟು ಆದಿ ಮುದ್ರೆ ಇಟ್ಕೊಂಡು ಮಾಡ್ತೀವಿ, ಇನ್ನೊಂದು ಬ್ರಹ್ಮ ಮುದ್ರೆ ಇಟ್ಕೊಂಡು ಮಾಡ್ತೀವಿ. ಈ 4 ಉಸಿರಾಟದ ಕ್ರಮಗಳು ತುಂಬಾ ಅವಶ್ಯಕ ಫಾರ್ ಬೋತ್. ಆದ್ರೆ ನೀವು ಹೈ BP ಇರೋರು ಏನ್ ನಾವು ಕುಂಭಕ ಮಾಡ್ತೀವಿ, ಕೊನೆಯದಾಗೇನು ನಾವು ಇವಾಗ ಉಸಿರನ್ನ ಈಗ ತಗೊಂಡಾಗ ಹೀಗೇನು ಎಕ್ಸ್ಪಾಂಡ್ ಮಾಡ್ತೀವಿ, ಇಲ್ಲಿ ಇರ್ತೀವಲ್ಲ, ಇಲ್ಲಿ ಜಾಸ್ತಿ ಹೋಲ್ಡ್ ಮಾಡಬಾರ್ದು, ಇದು ನಿಧಾನಕ್ಕೆ ಸರವಾಗಿ ಬಿಡಬೇಕು. ಇನ್ನು ಲೋ BP ಇರೋರು ಈ ಅವಾಗಲೇ ಈ ಮುದ್ರೆಗಳನ್ನು ಹಾಕಬೇಕು. ಇದನ್ನು ಅಗ್ನಿ ಮುದ್ರಾ ಅಂತ ಕರಿತೀವಿ, ಸೂರ್ಯ ಮುದ್ರಾ ಅಂತ ಕರಿತೀವಿ. ಇನ್ನು ನಾಡಿ ಶೋಧನದಲ್ಲಿ ಮಾಡಬೇಕಾದಾಗ ಸಾಕಷ್ಟು ಜನ ಏನು ಮಾಡ್ತಾರೆ, ನಾನು ತುಂಬ ಜಾಸ್ತಿ ಮಾಡ್ತೀನಿ ಅನ್ಕೊಂಡು ಬರ ಮಾಡ್ತಿರ್ತಾರೆ. ಹಾಗೆ ಮಾಡೋಕ್ಕೆ ಹೋಗಬಾರ್ದು. ಅದರಲ್ಲೂ ಕೂಡ ಕ್ರಮಗಳಿದೆ. ಈಗ ನೀವು ಇದು ಚಂದ್ರನಾಡಿ ಅಂತ ಕರಿತೀವಿ, ಇದು ಸೂರ್ಯನಾಡಿ ಅಂತ ಕರಿತೀವಿ. ನಿಮಗೆ ಲೋ BP ಇತ್ತು ಅಂತ ಹೇಳಿದಾಗ ಸೂರ್ಯನಾಡಿನ ಆಕ್ಟಿವೇಟ್ ಮಾಡ್ಕೋಬೇಕು. ಹೇಗೆ? ಈ ನೋಡಿ, ಈ ಥರ ಮುದ್ರೆಗಳನ್ನ ಹಾಕ್ತೀರಿ, ಈ ಥರ ಮೂಗಿಟ್ಕೋಬೇಕು. ಇದು ಒಂದನ್ನೇ ನೀವು ಉಸಿರು ತಗೊಳ್ಳೋದು ಮತ್ತು ಹಾಗೆ ಅಲ್ಲಿಂದನೇ ಬಿಡಬೇಕು. ಇದನ್ನೊಂದು 25-20 ಸರಿ ಮಾಡಬೇಕು. ಹಾಗೇನೆ ಹೈ BP ಇದ್ದಾಗ ಏನು ಮಾಡಬೇಕು, ಚಂದ್ರನಾಡಿನ ಆಕ್ಟಿವೇಟ್ ಮಾಡ್ಕೋಬೇಕು. ಇದು ಚಂದ್ರ ಈ ಕಡೆ. ಇದನ್ನ ಸೇಮ್ ಹಾಗೆ ಉಸಿರು ತಗೊಳ್ಳೋದು, ಉಸಿರು ನಿಧಾನಕ್ಕೆ ಬಿಡುವಂಥದ್ದು ಮಾಡಿದಾಗ ಸೂರ್ಯ ಚಂದ್ರ ಆಗುತ್ತೆ. ಅದಾದ ನಂತರ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ನಾವು ಅವಾಗ ಕೇಳಿದ್ರಿ ಏನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳಿ. ಸಡನ್ ಆಗಿ ನಡೆದು ಹೋಗ್ತಿರ್ತವೆ ಮನುಷ್ಯ, ಸಡನ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಇಂಬ್ಯಾಲೆನ್ಸ್ ಆಗೋದೇನೋ ಸುಮ್ಮನೆ ಹಿಂಗೇನೋ ವಾಲ್ದಂಗೆ ಆಗುತ್ತೆ. ನಾವು ತುಂಬ ಜನ ಬಂದು ಹೇಳ್ತಿರ್ತಾರೆ, ಯಾವುದೋ ಮಾತ್ರೆಗಳನ್ನೇನು ತಗೊಳ್ತಿರಲ್ಲ, ಬಟ್ ಆದ್ರೂ ಅವ್ರಿಗೇನೋ ಹಿಂಗೆ ಇಂಬ್ಯಾಲೆನ್ಸ್ ಆಗುತ್ತೆ. ಅದನ್ನ ಬೇಗ ನೀವು ಅಲ್ಲಿಂದ ಹೊರಗಡೆ ಬರಬೇಕು ಅಂತಿದ್ರೆ ಮನೇಲಿ ನಿಮ್ಮ ಗೋಡೆ ಇದ್ರೆ ಸಾಕು. ಗೋಡೆಗೆ ಸುಮ್ಮನೆ ಹಿಂಗೆ ಹೊರಗೆ ಬಿಟ್ಟು ತಲೆನ ಸ್ವಲ್ಪ ಹಿಂಗೆ ಎತ್ತಿ ಇಲ್ಲಿ ಹಿಂದೆ ತಾಗಿಸ್ಬೇಕು. ತಾಗಿಸಿ ಈಗ ನಿಂತ್ಕೋಬೇಕು. ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ನಿಂತ್ಕೋಬೇಕು. ಹಾಗೆ ಉಸಿರು ತಗೊಳ್ಬೇಕು, ಉಸಿರು ಬಿಡಬೇಕು, ಮತ್ತೆ ಹಾಗೆ ಡೌನ್ ಮಾಡಬೇಕು. ಯಾಕೆ ಮಾಡಬೇಕು ಹೀಗೆ? ಎಲ್ಲದಕ್ಕೂ ಕನೆಕ್ಷನ್ಸ್ ಇರುತ್ತೆ. ನಮ್ಗೆ ಇಲ್ಲಿ ಏನು ಬೆನ್ನು ಮೂಳೆ ಮತ್ತೆ ಬ್ರೈನ್ ಬಂದಿರತ್ತಲ್ಲ, ಅಲ್ಲಿ ನರಗಳ ಬಂಚ್ಗಳಿರುತ್ತೆ. ಇವಾಗ ನಾರ್ಮಲ್ ಒಬ್ಬ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಬೇಕಾದ್ರೆ ಒಂದು ಸಿಗ್ನಲ್ ಫ್ರೀಕ್ವೆನ್ಸಿ ತಪ್ಪೋದ್ರೂ ಎಲ್ಲೋ ಒಂದು ಕಡೆ ಬಲ್ಪ್ ಹೊಡೆದು, ಆ ಫ್ರೀಕ್ವೆನ್ಸಿ ಏನಾದರೂ ಇಲ್ಲಿ ಮಿಸ್ಟೇಕ್ ಆದ್ರೂ ನಮ್ಗೆ ಇಂಬ್ಯಾಲೆನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಆ ಫ್ರೀಕ್ವೆನ್ಸಿನ ಕರೆಕ್ಟ್ ಮಾಡ್ಕೊಳ್ಳೋಕೋಸ್ಕರ ನಾವು ಈ ಥರ ಇಟ್ಕೊಂಡು ತಾಡಾಸನ ಅಂದರೆ ನಿಮಗೆ ಬ್ಯಾಲೆನ್ಸ್ ಒಂದು ಬೆಟ್ಟದ ಥರ ಹೇಗೆ ನಿಂತಿರತ್ತೆ ಹಾಗೆ ಕಾನ್ಸಂಟ್ರಾಗಿ ನಿಂತ್ಕೊಂಡಾಗ ಇಂಬ್ಯಾಲೆನ್ಸ್ ಆಗೋದನ್ನ ತಡಿಬಹುದು.